ವೇದಗಳಲ್ಲಿ ಏನಾಗಿತ್ತು ಅಂದ್ರೆ ಯಜ್ಞ ಯಾಗಾದಿಗಳಿಗೆ ಮತ್ತು ಪ್ರಾಣಿ ಬಲಿ, ಸೋಮರಸ ಈ ವಿಚಾರಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಆದ್ರೆ ಇದರ ವಿರುದ್ಧವಾಗಿ ಆರಂಭ ಆಗಿರ್ತಕ್ಕಂಥದ್ದೇ ಜೈನ ಫಿಲಾಸಫಿ ಮತ್ತು ಬೌದ್ಧ ಫಿಲಾಸಫಿ. ನೋಡಿ, ಇದ್ರ ವಿರುದ್ಧ ಬೆಳೆದಿರ್ತಕ್ಕಂಥದ್ದು. ಹಾಗಾದ್ರೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಡೆದುಬಿಟ್ಟಿದೆ. ಆದ್ರೆ ಆಯ್ಕೆ ಅನ್ನತಕ್ಕಂಥದ್ದು ಬಹುಸಂಖ್ಯಾತರು ಯಾವ್ದ್ರ ಮೇಲೆ ನಿಲ್ತಾರಪ್ಪ ಅಂದ್ರೆ ಅದು ಬುದ್ಧಿಸಂ ಮೇಲೆ. ಒಂದು ಜೈನ ಫಿಲಾಸಫಿಯನ್ನು ನಾವು ನೋಡ್ಕೊಂಡ್ರೆ ಅದು ಕೂಡ ಒಂದು ವೈದಿಕ ಹಿನ್ನೆಲೆಯಲ್ಲಿ ಹೋಗ್ಬಿಡುತ್ತೆ. ಆದ್ರೆ ಅತಿ ಹೆಚ್ಚು ಅಂದ್ರೆ ಹೆಚ್ಚು ಕಡಿಮೆ ಒಂದು 90ರಷ್ಟು ಜನಸಂಖ್ಯೆ ಈ ದೇಶದಲ್ಲಿ, ಅದೊಂದು ನಮ್ಮ ದಕ್ಷಿಣ ಭಾರತದಲ್ಲಿ ಸಂಪೂರ್ಣವಾಗಿ ಬೌದ್ಧ ಧರ್ಮದ ಹಿನ್ನೆಲೆಯನ್ನ ಒಳಗೊಂಡಿತ್ತು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಲೇಖಕರು ಒಂದು ಕಡೆ ಬೌದ್ಧ ಧರ್ಮದ ಬಗ್ಗೆನೂ ಅವರ ಅಭಿಪ್ರಾಯ ಮತ್ತು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಕರಣ್ಲಾಡ್ ಅವ್ರು ಏನು ಅಂದ್ರೆ, ಎಲ್ಲಾ ಮತಗಳಲ್ಲಿ ನಾನು ಬೌದ್ಧ ಮತವನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವಿಸುತ್ತೇನೆ. ಯಾಕೆಂದ್ರೆ ಆ ಮತ ಒಂದು ಅತಿಮಾನುಷ ಸೃಷ್ಟಿಕರ್ತನಾಗಲಿ ವಿನಾಶಕಾರಿಯಾಗಲಿ ಇದ್ದಾನೆಂದು ನಂಬುವುದಿಲ್ಲ. ಆ ಮತಯಾನಿಗಳು ಆನಂದಮಯವಾದ ಸ್ವರ್ಗದ ಕಲ್ಪನೆಯನ್ನ ಇಟ್ಟುಕೊಂಡಿಲ್ಲ. ಅವರು ಸಂಯಮದ ಮೇಲೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಅಂತ ಅವರೇ ಬೌದ್ಧ ಧರ್ಮದ ಮೇಲೆ ಒಂದು ನ್ಯಾಚುರಲ್ ಫಿಲಾಸಫಿ. ಬುದ್ಧಿಸಂ ಅಂದ್ರೆ ಅದನ್ನು ನ್ಯಾಚುರಲ್ ಫಿಲಾಸಫಿ, ಎಲ್ಲರಿಗೂ ಕೂಡ ಅಪ್ಲೈ ಆಗುವಂತ ಒಂದು ಫಿಲಾಸಫಿಯನ್ನ ಅವರು ಎತ್ತಿದ್ದಾರೆ. ಆದ್ರೆ ಈ ಪುಸ್ತಕದಲ್ಲಿ ನನಗೆ ನೋಡಿದಾಗ ಒಂದು ಸಣ್ಣ ಮಿಸ್ಟೇಕ್ ಅವ್ರು ಹೇಳ್ಬಿಡ್ತಾರೆ. ಇದರಲ್ಲೇ ಇದೆ, ಆದಾಗ್ಯೂ ಆ ಮತದಲ್ಲಿ ಬೋಧಿಸಲಾದ ಮೌಲ್ಯಗಳು ಇನ್ನೂ ದುರ್ಬಲವಾಗಿವೆ. ಇದನ್ನ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ಬೌದ್ಧ ಧರ್ಮ ಅನ್ನತಕ್ಕಂಥದ್ದು ಮೌಲ್ಯ, ಎಥಿಕಲ್ ವ್ಯಾಲ್ಯೂಸ್ ಅನ್ನತಕ್ಕಂಥದ್ದು ಇಡೀ ಜಗತ್ತಿಗೆ ಎಲ್ಲಾ ಧರ್ಮಗಳನ್ನ ಕೂಡಿಸಿದ್ರು ಕೂಡ ಅದು ಒಂದು ಶ್ರೇಷ್ಠ ಧರ್ಮವಾಗಿ ಬೌದ್ಧ ಧರ್ಮ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಬೌದ್ಧ ಧರ್ಮದಲ್ಲಿ ತ್ಯಾಗ, ಕರುಣೆ, ಪ್ರೀತಿ, ಸಹಬಾಳ್ವೆ, ಅಹಿಂಸೆ ಈ ಎಲ್ಲಾ ಮೌಲ್ಯಗಳು ಕೂಡ ಇದರಲ್ಲಿ ನಾವು ಕಾಣ್ತೇವೆ. ಮತ್ತೆ 16ನೇ ಶತಮಾನದ ಒಂದು ವೈಚಾರಿಕ ಕ್ರಾಂತಿ ಪಾಶ್ಚಾತ್ಯದಲ್ಲಿ ಉಟ್ಕೊಳ್ಳೋದು. ನಮ್ಮಲ್ಲಿ ಚಾರ್ವಾಕ ಫಿಲಾಸಫಿಯಲ್ಲಿ ಆರಂಭದಲ್ಲಿ ಉಟ್ಕೊಂಡಿರ್ತಕ್ಕಂಥ ನೋಡಿ ಇಲ್ಲ. ಜನಸಮೂಹವು ನನ್ನನ್ನು ತಿಳಿದುಕೊಳ್ಳಲಾರರು, ಜನಸಮೂಹವು ನನ್ನನ್ನು ಅಡಗಿಸುವುದು, ಹಣಪಟ್ಟಿ ಅಂಟಿಸಬಹುದು, ಪರೀಕ್ಷಿಸಬಹುದು, ಹೀಗೆಲ್ಲವೂ ಕೂಡ ಈ ವಿಚಾರಗಳನ್ನು ಹೇಳ್ತಾರೆ. ಇದರಲ್ಲಿ ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ನೋಡಿ ಹೇಳ್ತಾರೆ, ಎಲ್ಲರೂ ಕೂಡ ನೀವು ವೇದಿಕೆ ಇರ್ಬೋದು ಅಥವಾ ನಾನ್ ವೇದಿಕೆ ಇರ್ಬೋದು, ಅದನ್ನು ನಾವು ಅದರಲ್ಲಿ ಎರಡು ಬರ್ತದೆ. ನೈತಿಕತೆ ಇಲ್ಲದೆ ಮೋಕ್ಷ ಅನ್ನತಕ್ಕಂಥ ಶ್ರೇಷ್ಠ ಕೃತಿ ತತ್ವಶಾಸ್ತ್ರದ ವಿವಿಧ ಮುಖಗಳನ್ನು ನೋಡಿ. ನಾವು ಫಿಲಾಸಫಿನಲ್ಲಿ 5 ಬ್ರಾಂಚಸ್ ಆಫ್ ಫಿಲಾಸಫಿ ಅಂತ ಕರಿತೇವೆ. 5 ಮುಖಗಳು ಇದ್ರಲ್ಲಿ ಒಳಗಡೆ ಇದೆ. ನಾನು ನೋಡಿದ್ದೀನಿ ಈಸ್ಥೆಟಿಕ್ಸ್ ಅಂಡ್ ವ್ಯಾಲ್ಯೂಸ್. ಈ 5 ಮುಖಗಳು ಕೂಡ ಇದರಲ್ಲಿ ಒಟ್ಟಿಗೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. 17 ವರ್ಷದ ತರುಣರಾಗಿರ್ತಕ್ಕಂಥ ಶ್ರೀ ಕರಣ್ಲಾಡ್ ಅವರು ಆರಂಭದಲ್ಲಿಯೇ ಗಹನವಾದ ಶ್ರೇಷ್ಠ ತಾತ್ವಿಕ ವಿಚಾರಗಳನ್ನ ಆರಂಭಿಸ್ತಾರೆ. ತತ್ವಜ್ಞಾನದ ಆಳವಾದ ಆಲೋಚನೆ, ವೈಚಾರಿಕ ವಿಮರ್ಶೆಯ ಮಾತುಗಳು, ಪ್ರಬುದ್ಧ ಮನಸ್ಥಿತಿ, ಸಮಾನತೆಯ ದೃಷ್ಟಿಕೋನ, ಸಾಮಾಜಿಕ ಕಳಕಳಿ, ಬಡವರ ಮೇಲಿನ ಕಾಳಜಿ, ಬಂಡವಾಳಶಾಹಿಗಳು ಎಂದಿಗೂ ಕೂಡ ಉನ್ನತ ಸ್ತರದ ಜೀವಿಗಳ ಮಟ್ಟಕ್ಕೆ ಏರಲಾರರು ಎಂಬ ಚಡಿಯೇಟನ್ನು ಕೂಡ ಕೊಡ್ತಾರೆ ಅವರಿಗೆ ಬಂಡವಾಳಶಾಹಿಗಳಿಗೆ. ನಿಸರ್ಗಕ್ಕೆ ಕೊಟ್ಟಿದ್ದು ಜಗತ್ತಿನಲ್ಲಿ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನ ತೊಡೆದಾಕ್ಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ಮೌಲ್ಯಗಳ ಸಂರಕ್ಷಣೆಯನ್ನ ಈ ಪುಸ್ತಕದಲ್ಲಿ ಮಾಡ್ತಾರೆ. ಮಾನವೀಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸ್ತಾರೆ. ಮಾನವನ ಅಸ್ತಿತ್ವವನ್ನ ಕುರಿತಂತ ವಿಚಾರಗಳು, ಅದರ ಜೊತೆಗೆ ಸಂವಿಧಾನದ ಆಶಯಗಳು ಇದೆ ಮತ್ತು ಪ್ರಜಾಪ್ರಭುತ್ವದ ನಿಲುವುಗಳನ್ನ ನಾವು ಈ ಪುಸ್ತಕದಲ್ಲಿ ಕಾಣ್ತೇವೆ. ಹಾಗೆ ಈ ಪುಸ್ತಕದ ಬಗೆಗೆ ವಿಮರ್ಶಕರ ಒಳ್ಳೆ ಅಭಿಪ್ರಾಯದ ಮಾತುಗಳನ್ನು ಕೂಡ ನಾನು ನೋಡಿದ್ದೇನೆ. ಹಾಗೆ ತಂದೆ ತಾಯಿಯ ವಾತ್ಸಲ್ಯ ಮಾತುಗಳಿವೆ. ಅನುವಾದಕರ ಬಗ್ಗೆ 2 ಮಾತು. ತತ್ವಶಾಸ್ತ್ರದ ವಿಚಾರಗಳನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾವು ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ 10 ವಾಲ್ಯೂಮ್ ಇದೆ. ರಾಮಕೃಷ್ಣ ಮಿಷನ್ ಮಾಡಿರ್ತಕ್ಕಂಥ ತುಂಬಾ ಶ್ರೇಷ್ಠವಾದ ಕೃತಿಗಳು. ಅದು 4 ಮಾತ್ರ ಬಂತು. ನಮ್ಮ ಪ್ರಸರಂಗ ಮೈಸೂರು ವಿಶ್ವವಿದ್ಯಾಲಯದವರು 4 ಮಾತ್ರ ಪ್ರಕಟಣೆ ಮಾಡಿದ್ರು. 5ನೇದಕ್ಕೆ ಅವರು ಒಂದು ಹೇಳ್ತಾರೆ, ಈ ಅನುವಾದವನ್ನ, ಈ ಪುಸ್ತಕಗಳನ್ನು ಅನುವಾದ ಮಾಡೋದಕ್ಕೆ ಯಾರು ಶ್ರೇಷ್ಠ ಅನುವಾದಕರು ಇದೇ
ಈ ಕನ್ನಡಕ್ಕೆ ಅನುವಾದ ಮಾಡಿದರೆ ಎಲ್ಲೂ ಕೂಡ ಇಲ್ಲಿ ತಪ್ಪುಗಳಿಲ್ಲ. ಯಾಕಂದ್ರೆ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ಸಾಧ್ಯವಾದಷ್ಟು ತಿಳ್ಕೊಂಡಿರೋದ್ರಿಂದ ಇದು ಬಹಳ ಕೃತಿ ಅಚ್ಚುಕಟ್ಟಾಗಿ ಕನ್ನಡ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಯಾವುದೇ ಲೆಕ್ಕೆಯಾಗದ ರೀತಿಯಲ್ಲಿ ಬಂದಿದೆ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ನೋಡಿ, ಕೊನೆಗೆ ಒಂದು ಮಾತು, ಜ್ಞಾನದಲ್ಲಿ ಮಾಡಿದ ಹೂಡಿಕೆಯು ಜೀವನದಲ್ಲಿ ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ ಎಂದು ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಕರಣ್ ಲಾಡ್ ಅವರು ತತ್ವಜ್ಞಾನದಲ್ಲಿ ಇನ್ನೂ ದೊಡ್ಡ ಮಟ್ಟದ ಕೃಷಿಯನ್ನು ಮಾಡಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನನ್ನನ್ನು ಕರೆದು ಈ ಪ್ರತ್ಯಾನುಕರಣೆ ನ್ಯೂನತೆಗಳು ಪುಸ್ತಕ ಬಿಡುಗಡೆಯನ್ನು ಮಾಡೋದಕ್ಕೆ ಆಯೋಜಕರು ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ, ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶರ್ವಿಲ್ ಪ್ರಕಾಶನ ಧಾರವಾಡ ಇವರು ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಕರಣ್ ಲಾಡ್ ಅವರ ಪ್ರತ್ಯನುಕರಣೀಯ ನ್ಯೂನತೆಗಳು ಅನ್ನುವಂಥ ಪುಸ್ತಕ ಬಿಡುಗಡೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಹದಿಹರೆಯದ ಯುವಕ, ಗಹನವಾದಂಥ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಒಂದು ಅಪರೂಪದ ಗ್ರಂಥವನ್ನು ರಚಿಸಿ ನಮಗೆಲ್ಲ ಕೊಟ್ಟಿದ್ದಾರೆ. ಅದರ ಬಿಡುಗಡೆಯ ಸಮಾರಂಭದ ಸಂತೋಷದಲ್ಲಿ, ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈ ಕೃತಿ ಬಿಡುಗಡೆ ಮಾಡಲಿಕ್ಕೆ ನೀವು ಬರಬೇಕು ಅಂತ ತಿಳ್ಕೊಂಡು ಲೋಹಿತ್ ನಾಯ್ಕ ಅವರು ಕೇಳಿದರು. ನಾನು ಯಾಕ್ರಿ ನನಗಿಂತ ದೊಡ್ಡವರಿಗೆಲ್ಲ ಕರೆಯೋಣ ಅಂತ. ನೀವೇ ನಮಗೆ ದೊಡ್ಡವರು ಒಂದು ಆಯ್ತು ಬಿಡ್ರಿ ಬರೋಣ ಅಂತ ಬಂದು ಭಾಳ ಸಂತೋಷದಿಂದ ಈ ಗ್ರಂಥವನ್ನು ಬಿಡುಗಡೆ ಮಾಡಿದ್ದೇನೆ. ಗ್ರಂಥವನ್ನು ರಚಿಸಿದಂಥ ಕರಣ್ ಲಾಡ್ ಅವರಿಗೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ಅನುವಾದ ಮಾಡಿದಂಥ ಇಬ್ಬರು ಅನುವಾದಕರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಮೊಟ್ಟಮೊದಲಿಗೆ ಸಲ್ಲಿಸುತ್ತೇನೆ. ಈಗಾಗಲೇ ಈ ಕೃತಿ ಕುರಿತು ತತ್ವಶಾಸ್ತ್ರ ಪ್ರಾಧ್ಯಾಪಕರಾದಂಥ ರಮೇಶ್ ಅವರು ವಿವರವಾಗಿ ತಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಆ ಕೃತಿಯನ್ನು ಒಳಗೆ ಪ್ರವೇಶ ಮಾಡಿ ಹೆಚ್ಚು ಮಟ್ಟಿಗೆ ಹೇಳೋದಕ್ಕಿಂತ ಕೆಲವು ನನಗನಿಸಿದಂಥ ಮಹತ್ವದ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದೊಂದು ಅಚ್ಚರಿಯ ಅಭಿವ್ಯಕ್ತಿ, ಬಹಳ ಅಚ್ಚರಿಯನ್ನ ಉಂಟು ಮಾಡತಕ್ಕಂಥ ಕೃತಿ. ಶರಣ ಹೇಳ್ತಾರೆ, ಕಿರಿದೆಂಬುದಿಲ್ಲ ಕಿರಿದೆಂಬುದಿಲ್ಲ, ಅರಿವಿಂಗೆ ಹಿರಿದು ಕಿರಿದುಂಟೆ. ಅರಿವಿಗೆ ದೊಡ್ಡವರು ಸಣ್ಣವರು ಅಂತ ಇರೋದಿಲ್ಲ. ಕರಣ್ ಲಾಡ್ ಅವರಿಗೆ ಆ ಅರಿವು ಆರಂಭದೊಳಗನೆ ಜಾಗೃತ ಆಗ್ಯದ. ಹೀಗಾಗಿ ಇಂಥ ಕೃತಿಯನ್ನ ರಚಿಸಲಿಕ್ಕೆ ಸಾಧ್ಯ ಆಗ್ಯದ. ಶರಣರೊಳಗೊಬ್ಬರು ಇಂಥ ಮಹಾ ಜ್ಞಾನಿ ಆಗಿ ಹೋಗಿದ ಚನ್ನಬಸವಣ್ಣ. ಚನ್ನಬಸವಣ್ಣವರು 24 ವರ್ಷದಲ್ಲೇನೆ ಅಗಾಧವಾದಂಥ ಜ್ಞಾನವನ್ನ, ಪಾಂಡಿತ್ಯವನ್ನ ಗಳಿಸುವ ಮೂಲಕ ಅನೇಕ ಕೃತಿಗಳನ್ನ, ಷಟ್ಸ ಸಿದ್ಧಾಂತವನ್ನ ನಮಗೆ ಕೊಟ್ಕೊಂಡಿದ್ದಾರೆ. ಪ್ರಭುದೇವರು ಅವರನ್ನ ಅವಿರಳ ಜ್ಞಾನಿ ಅಂತ ಕರೀತಾರೆ.
ಅವಿರಳ ಜ್ಞಾನಿ ಅಂತಂದ್ರೆ ವಿರಳರಲ್ಲಿ ವಿರಳವಾದಂತಹ ಜ್ಞಾನವನ್ನ ಉಳ್ಳಂತಹ ಅತಿಜ್ಞಾನಿ ಅಂತಾನೆ ಹೇಳ್ತಲ್ಲ. ಅತಿಜ್ಞಾನ ಅನ್ನುವಂತಹದ್ದು ಎಲ್ಲರಿಗೂ ಬರುವುದಲ್ಲ, ಕೆಲವರಿಗೆ ಮಾತ್ರ ಬರುತ್ತಾ. ಅದು ಕರುಣಾಡವರು ಬಂದದ್ದು ಬಹಳ ಸಂತೋಷದ ಸಂಗತಿ. ಅವರ ಈ ಬೆಳವಣಿಗೆಗೆ ಅಥವಾ ಈ ಸಾಧನೆಗೆ ಅವರ ತಂದೆ ತಾಯಿ ಕಾರಣ ಅನ್ನೋದನ್ನ ಅವ್ರು ಬರ್ಕೊಂಡಿದ್ದಾರ ಹೇಳಿದ್ದಾರೆ. ಬಹಳ ಜನ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಮಕ್ಕಳು BE ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇನ್ನೇನಾದ್ರು ದೊಡ್ಡ ದೊಡ್ಡ ಹುದ್ದೆಯಲ್ಲೇ ಇರುವಂತ ಅಥವಾ ಹೆಚ್ಚು ಹಣ ಗಳಿಸ್ತಕ್ಕಂಥ ಒಂದು ಕೋರ್ಸ್ ಅನ್ನ ಅಧ್ಯಯನ ಮಾಡಿ ಮುಂದೆ ಹೋಗ್ಬೇಕು ಅನ್ನುವಂತ ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಲಾಡ ದಂಪತಿಗಳು ತಮ್ಮ ಮಗನ ಆಸಕ್ತಿಯನ್ನ ಗುರುತಿಸಿ ಅವನು ಯಾವುದನ್ನ ಅಧ್ಯಯನ ಮಾಡ್ಲಿಕ್ಕೆ ಮನಸ್ಸು ಮಾಡಿದನೋ ಅದಕ್ಕೆ ಅನುಭವ ಮಾಡಿಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಅವರು ಆ ದಿಶೆಯೊಳಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ಯದ. ಅಂದ್ರೆ ಮಕ್ಕಳಿಗೆ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಆಸಕ್ತಿಗಳಿರ್ತಾವ. ಆ ಆಸಕ್ತಿಯನ್ನ ನೀರು ಹಾಕಿ ಪೋಷಿಸುವಂತ ಕೆಲಸವನ್ನ ಲಾಡ ದಂಪತಿಗಳು ಮಾಡಿರುವುದರಿಂದ ಕರ್ಣ ಈ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ಯದ ಅಂತ ನಾನು ಅನ್ಕೊಂಡಿದ್ದೆ. ಈ ವಯಸ್ಸೊಳಗೆ ಅಂದ್ರೆ 15-16 ವಯಸ್ಸಿನೊಳಗೆ ಏನೇನೋ ಆಗಿರ್ಬೇಕಾಗಿತ್ತು ಮನುಷ್ಯ. ಆದ್ರೆ ಒಬ್ಬ ತತ್ವಜ್ಞಾನಿ ಆಗ್ಲಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರಲ್ಲ ಆ ಕೃತಿಯ ಮೂಲಕ, ಅದು ಬಹಳ ನಮಗೆಲ್ಲ ಹೇಳಿದಲ್ಲ ಸೋಚಿತವನ್ನು ಉಂಟು ಮಾಡ್ತಕ್ಕಂಥ, ವಿಸ್ಮಯವನ್ನು ಉಂಟು ಮಾಡ್ತಕ್ಕಂಥ, ಅಚ್ಚರಿಯನ್ನು ಉಂಟು ಮಾಡ್ತಕ್ಕಂಥ, ಬೆರಗುಗೊಳಿಸ್ತಕ್ಕಂಥ ಒಂದು ಸಂಗತಿ ಅಂತ ನಾನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಮಾತು, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳ ಆಗ್ತಿರ್ತಾರ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಪರಿಸರ ಅಂತದೇ ಇರುತ್ತಲ್ಲ, ಆ ಪರಿಸರದೊಳಗೆ ಬೆಳೆದ ಕಾರಣವಾಗಿ ರಾಜಕಾರಣಿಗಳು ಆಗ್ತಿರ್ತಾರೆ. ಬಹಳಷ್ಟು ಮಂದಿ ನೋಡಿದೀವಿ ನಾವು. ಎಲ್ಲೋ ಒಂದೆರಡು ಉದಾಹರಣೆ, ನಿಜಲಿಂಗಪ್ಪನವರ ಮಗ ಒಬ್ಬ ಉಮಾಕಾಂತ್ ಇದ್ರು, ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು. ರಾಜಕೀಯ ಅಂದ್ರೆ ಬಹಳ ವಿರೋಧಿತ್ತು. ಇಂಥ ಕೆಲವು ವಿರಳ ಉದಾಹರಣೆಗಳು ನಮಗೆ ಸಿಗ್ತಾವೆ. ಅದು ಹೆಚ್ಚು ಮಟ್ಟಿಗೆ ರಾಜಕೀಯದಲ್ಲಿ ಇದ್ದಂಥ ವ್ಯಕ್ತಿಗಳ ಮಕ್ಕಳು ರಾಜಕೀಯವನ್ನೇ ಅವರು ಪ್ರವೇಶ ಮಾಡಿ ಆ ಕ್ಷೇತ್ರಗಳಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಕರ್ಣಲಾಡು ತನ್ನದೇ ಆದಂತಹ ಒಂದು ನಿಜವಾದ ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸಿಕೊಂಡು ಮುಂದೆ ಹೊರಟಿರೋದು ನಮಗೆಲ್ಲ ಬಹಳ ಹೆಮ್ಮೆಯನ್ನ ತರ್ತಕ್ಕಂಥ ಕೆಲಸ ಅಂತ ನಾವು ಇಟ್ಟುಕೊಂಡಿದ್ವಿ. ಈಗಾಗಲೇ ಹೇಳಿದ ಹಾಗೆ ಈ ಕೃತಿಯೊಳಗ 7 ಭಾಗಗಳು ಇದ್ದಾವೆ. ಆರಂಭದ ಭಾಗನೇ ಬಹಳ ರೋಚಕವಾದಂತ ದೇವರ ಸಾವು. ನಮ್ಮ ಶರಣರ ಪ್ರಕಾರ ದೇವರಿಗೆ ಸಾವಿಲ್ಲೇ ಇಲ್ಲ. ಸಾವಿಲ್ಲದ ಕೇಳಿಲ್ಲದ ಚನ್ನಮಲ್ಲಿಕಾರ್ಜುನನ್ನು ಒಪ್ಪಿಕೊಂಡವಳು ನಮ್ಮ ಅಕ್ಕ ಮಾದೇವಿ. ಅಂದ್ರೆ ದೇವರಿಗೆ ಸಾವು ಅಂತ ಇಲ್ಲ. ಅದನ್ನ ನಾವೇನ್ ಮಾಡಿದೀವಿ ಇವತ್ತಂದ್ರೆ ದೇವರನ್ನ ಕೊಂದು ಹಾಕಿದೀವಿ. ಅವ್ರಿಗೆ ಹೇಳ್ಬೇಕಾಗಿತ್ತು ಅವ್ರಿಗೆ ಅಷ್ಟೇ. ಆ ದೇವರನ್ನ ಕೊಂದು ಹಾಕಿದಂತ ಒಂದು ಸಂದರ್ಭ ಇವತ್ತು ಬಂದದ. ಆ ದೇವರನ್ನ ಉಳಿಸುವುದು ಹೇಗಂದ್ರೆ ನಾವೇ ದೇವರಾಗೋದು ಅಂತ ಹೇಳ್ತಾರೆ ಶರಣರು. ಆ ಮಾತು ಹೇಳ್ತಾರೆ, ತನ್ನ ತಾನರಿದೊಡೆ ತಾನೇ ದೇವರು, ನಾನು ಆ ದೇವರಾಗಬೇಕಾಗ್ಯದ ಅನ್ನುವುದನ್ನ ಉದ್ದಕ್ಕೂ ಸಹಿತ ಅಲ್ಲಿ ಹೇಳ್ಕೊತಾ ಹೋಗ್ತಾರದೆ ಅಂತ. ಈ ಕೃತಿಗೆ 6 ಜನ ವಿಮರ್ಶೆ, ಅಂದ್ರೆ ಸಂಕ್ಷಿಪ್ತವಾದ ವಿಮರ್ಶೆ ಬರುತ್ತೆ. ಅವ್ರ ಮಾತನ್ನೇ ಉಲ್ಲೇಖಿಸಿ ಹೇಳುವುದ ಅಂದ್ರೆ ತಂದೆ ತಾಯಿ ಹರಟೆ ನುಡಿಯದ, ತಂದೆಯ ಮುನ್ನುಡಿಯದ, ಉಳಿದವರೆಲ್ಲ ವಿಮರ್ಶಾತ್ಮಕ ನಲ್ನುಡಿಯದ. ಆ ಮಾತುಗಳನ್ನ ಇಲ್ಲೇ ಉಲ್ಲೇಖಿಸುವುದಾದ್ರೆ, ಈಗಾಗಲೇ ಹೇಳಿದಾಗ ನೀಟ್ಸೆ ಅವರು ಅಂದ್ರೆ ಫ್ರೆಡ್ರಿಕ್ ನೀಟ್ಸೆ ಅನ್ನುವಂತ ಜರ್ಮನ್ ತತ್ವಶಾಸ್ತ್ರಜ್ಞ ಇವರಿಗೆ ಪ್ರೇರಣೆ ಕೊಟ್ಟಿದ್ದಾರ ಅಂತ ಹೇಳಿದ್ರು. ಈಗ ಮಾತಾಡ್ತಾ ರಾಮೇಶ್ ಅವರು ಹೇಳಿದ್ರು, ನಮ್ಮ ಭಾರತ ಅನ್ನುವಂಥದ್ದು ತತ್ವಶಾಸ್ತ್ರದ ಒಂದು ಮಾತೃಸ್ಥಾನ ಆಗಿದೆ. ಎಷ್ಟೋ ವರ್ಷದ ಕಾಲವೇ ನಂತರದಲ್ಲಿ ಅಲ್ಲಿ ಆ ತತ್ವಶಾಸ್ತ್ರದ ಅಧ್ಯಯನ ನಡೆದದ. ನಮ್ಮ ತತ್ವಶಾಸ್ತ್ರ ಅಧ್ಯಯನದ ಒಂದು ಪರಂಪರೆಯನ್ನ ನಾವು ಗಮನಿಸದೇ ಹೋದರೆ ನಿಜವಾದ ತತ್ವಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯ ಮಾತುಗಳನ್ನ ಹೇಳ್ತಾ, ಕನ್ನಡ ಬಗ್ಗೆ ನಾನು ಒಂದು ಸೂಚನೆ ಕೊಡ್ಲಿಕ್ಕೆ ಬಯಸ್ತೇನೆ. ಅವ್ರೀಗ ಪ್ಯಾರಿಸ್ ನಲ್ಲಿದ್ದಾರ, ಹೆಚ್ಚು ಮಟ್ಟಿಗೆ ಕನ್ನಡ ಕಲ್ತಿಲ್ಲ, ಕನ್ನಡ ಮಾತಾಡ್ತಾರ, ಅದ್ರ ಕನ್ನಡ ಓದ್ಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಮಾತಾಡಿದ್ದೇನೆ ಕೂತ್ಕೊಂಡಲ್ಲೇನೆ.
ಅಲ್ಲಿ ಕನ್ನಡ ಕಲಿಬೇಕಲ್ಲ ಅಂದೇನ, ಇಲ್ಲ ಕಲಿತೀರಿ ಅಂತ. ನೀ ಹೆಚ್ಚಾಗಿ ನಿನ್ನ ಪುಸ್ತಕದಲ್ಲಿ ಬಂದಂತ ಅನೇಕ ವಿಚಾರಗಳಿಗೆ ಪೂರಕವಾದಂತ ಸಾಮಗ್ರಿ ಅಥವಾ ನೀ ಹೇಳಿದ್ದನ್ನೆಲ್ಲ ಹೇಳಿಬಿಟ್ಟಂತ ಒಂದು ಸಾಹಿತ್ಯದ ಕನ್ನಡದೊಳಗ ಅದನ್ನ ನೀ ಅಧ್ಯಯನ ಮಾಡಬೇಕು, ಅದು ವಚನ ಸಾಹಿತ್ಯ ಅಂತ ಹೇಳಿ. ನಾ ದೇವ ಅಲ್ಲದೆ ನೀ ದೇವನೇ, ದೇವ ನಾನದೇ ನೀನೇನು ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಮೇಲೆ ದೇವರ ಬಗ್ಗೆ ಇದ್ದಂತ ಭ್ರಮೆಗಳೇನದವಲ್ಲ, ಹಿಂದಿನಿಂದ ನಡ್ಕೊಂಡು ಬಂತ ಭ್ರಮೆಗಳನ್ನ ಪ್ರಶ್ನೆ ಮಾಡಿ ನಿಜವಾದ ದೇವರು ಯಾರು ಅನ್ನೋದನ್ನ ತೋರಿಸಿಕೊಟ್ಟಂತವರು ಬಸವಾದಿ ಶರಣರು. ಹೀಗಾಗಿ ನೀವು ವಚನ ಸಾಹಿತ್ಯವನ್ನ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ. ಇಂಗ್ಲಿಷ್ ಬೇಕಾದಷ್ಟು ವಚನಗಳ ಅನುವಾದ ಆಗಿದ್ದಾವ. ನಿನ್ನ ಈ ದಿಕ್ಕಿಗೆ ಇನ್ನೊಂದು ಹೊಸ ದಿಕ್ಕನ್ನ ತೋರಿಸ್ಲಿಕ್ಕೆ ಅದು ಸಾಧ್ಯ ಆಗತ್ತ ಅನ್ನೋ ಮಾತನ್ನ ಅವರಿಗೆ ನಾನು ಹೇಳಿದ್ದೆ. ನನಗ ಸರಿ ಇದ್ದದ್ದು ಇನ್ನೊಬ್ಬರು ತಪ್ಪು ಕಾಣ್ಬೋದು, ಅದು ನಂದದು. ಒಂದು ಸರಿ ತಪ್ಪುಗಳನ್ನ ಅವನೇ ನಿರ್ಧರಿಸಬೇಕು, ಹಾಗಾಗಿ ಇನ್ನೊಬ್ಬರು ನಿರ್ಧರಿಸಲಿಕ್ಕೆ ಆಗುವುದಿಲ್ಲ. ಕತ್ತಲು ಮುತ್ತಿದ ಈ ಜಗತ್ತಿನಲ್ಲಿ, ಕತ್ತಲು ಮುತ್ತಿದ ಈ ಜಗತ್ತಿನಲ್ಲಿ ನಾನೊಂದು ಬೆಳಕಿನ ಕಿರಣಕ್ಕಾಗಿ ಕಾಯುತ್ತಲಿದ್ದೇನೆ. ನೋಡ್ರಿ ಎಷ್ಟು ಆಶಾವಾದಿ ಅದನ್ನು ಬೆಳಕಿಗಾಗಿ ಕಾಯಬೇಕಾಗ್ತದೆ. ಯಾಕಂದ್ರೆ ಕತ್ತಲೆ ಬಂದ್ಬಿಡುತ್ತೆ, ಅಜ್ಞಾನದ ಕತ್ತಲೆ, ಈಶ್ವರ ಕತ್ತಲೆ ಇತ್ಯಾದಿ ಏನೇನದವಲ್ಲ ಎಲ್ಲ ಕತ್ತಲೆಯಲ್ಲಿ ನಾವು ಮುಳುಗಿದ್ದೀವಿ. ಬೆಳಕಿನ ಕಿರಣವನ್ನ ಹುಡುಕಬೇಕಾಗಿದೆ ಯುವಕರು ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಹೆಚ್ಚು ಪರಿಪೂರ್ಣನಾಗಲು ಇಡಬೇಕಾದ ಮೊದಲ ಹೆಜ್ಜೆ ಎಂದರೆ ಸಕಲ ಪಾಪಗಳನ್ನು ಸದ್ಗುಣಗಳನ್ನು ಒಳಗೊಳ್ಳುವುದು. ನಾವು ಪರಿಪೂರ್ಣ ಆಗಬೇಕಾದ್ರೆ ನಾವು ಎಲ್ಲವನ್ನೂ ನಮ್ಮಲ್ಲೇ ಅಳವಡಿಸಿಕೊಂಡು ಅದರ ಬಗ್ಗೆ ನಿರಸನ ತಾಳ್ಬೇಕು, ಆಗ ನಾವು ಪರಿಪೂರ್ಣ ಆಗ್ತೀವಿ ಅನ್ನುವಂತ. ಸರಿಯಾದ ಅಥವಾ ತಪ್ಪಾದ ಮಾರ್ಗ ಇರೋದಿಲ್ಲ, ಸರಿ ತಪ್ಪುಗಳ ಮಾರ್ಗ ಇಲ್ಲ, ಇರೋದೊಂದ ಮಾರ್ಗ ಅದು. ನಾವು ನಡೆದ ಸರಿ ತಪ್ಪನೆ ನಡೀತೀವಿ ಅನ್ನುವಂತ. ಸತ್ಯದ ದನಿಯನ್ನಾಲಿಸಲು ಯಾರು ತಯಾರಿಲ್ಲ. ಇವತ್ತು ಸತ್ಯದ ಕೂಗನ್ನ ಕೇಳಲಿಕ್ಕೆ ಯಾರೂ ತಯಾರಿಲ್ಲ, ಅಸತ್ಯದ ಮಾರ್ಗದಲ್ಲಿ ನಡೆದಿದ್ದಾರೆ. ಸಮಾಜದ ಕಟ್ಟುಪಾಡುಗಳಲ್ಲಿ ನಿಜವಾದ ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ಅವಕಾಶವೇ ಇಲ್ಲ. ಈ ವಾಸ್ತವ ಜಗತ್ತಿನಲ್ಲಿ ನಮ್ಮ ಸಂಪೂರ್ಣ ಸಾಮರ್ಥ್ಯಕ್ಕೆ ತಕ್ಕ ಸಾಧನೆ ಮಾಡಲು ನಮ್ಮನ್ನ ಬಿಡೋದಿಲ್ಲ. ಜಗತ್ತು ನಮ್ಮನ್ನ ಒಳ್ಳೆ ಸಾಧನೆ ಮಾಡಲು ಸಹಿತ ಬಿಡೋದಿಲ್ಲ. ನಮ್ಮದೇ ಆದಂತ ನವ ಸಮಾಜವನ್ನು ನಾವೇಕೆ ನಿರ್ಮಿಸಬಾರದು? ಇದು ಪ್ರತಿಯೊಬ್ಬ ಯುವಕ ಮಾಡಬೇಕಾದಂತ ನಂದೇ ಆದಂತ ಒಂದು ಸಮಾಜವನ್ನು ನಿರ್ಮಿಸ್ತೀನಿ. ಕೊನೆ ಮಾತು, ನಾನು ಸುಖಮಯವಾದ ಪರಿಪೂರ್ಣ ಜೀವನವನ್ನು ಬದುಕುವುದಕ್ಕಿಂತ ಅರ್ಥಪೂರ್ಣವಾದ ಜೀವನವನ್ನು ಬದುಕಲಿಕ್ಕೆ ಬಯಸ್ತೀನಿ. ಇಂಥ ಅನೇಕ ಮಾತುಗಳದ್ರ ಚಿಂತನೋಕ್ತಿಗಳು ತುಂಬಾ ಇದರೊಳಗಲ್ಲ. ಒಂದೊಂದು ಉಕ್ತಿಗಳನ್ನು ಸಹಿತ ಯುವಕರಿಗೆ ಮಾರ್ಗದರ್ಶನ ಮಾಡತಕ್ಕಂತ ಆ ರೀತಿಯಲ್ಲೇ ಇದ್ದಾವ. ಅವ್ರು ಹೇಳಿದರು, ತತ್ವಶಾಸ್ತ್ರದ ತತ್ವಜ್ಞಾನಿ ಆಗಿದ್ದಾನ ಅಂತ ಕೆಲವರು ಹೇಳ್ತಾರೆ, ತತ್ವಶಾಸ್ತ್ರದ ವಿದ್ಯಾರ್ಥಿ ಆಗಬೇಕಾದದ್ದು ಅಂತಲೂ ಹೇಳಿದರು. ನಿಜವಾಗಿ ಅವರೀಗ ತತ್ವಶಾಸ್ತ್ರದ ವಿದ್ಯಾರ್ಥಿಯ ಮಟ್ಟವನ್ನು ಮೀರಿ ಬೆಳೀಲಿಕ್ಕೆ ಬೆಳೆದಿದ್ದಾರೆ. ಇನ್ನೂ ಸಹಿತ ಈ ಕ್ಷೇತ್ರದೊಳಗ ಅನೇಕ ಶಾಖೆಗಳನ್ನ ಅಂತ ಹೇಳಿದಲ್ಲ, ಅನೇಕ ದರ್ಶನಗಳನ್ನೆಲ್ಲವನ್ನ ಅಧ್ಯಯನ ಮಾಡುವ ಮೂಲಕ ತಮ್ಮ ಈ ಅಧ್ಯಯನದ ಒಂದು ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಿ, ಆ ಮೂಲಕವಾಗಿ ವಿಶ್ವದ ಖ್ಯಾತ ತತ್ವಶಾಸ್ತ್ರಜ್ಞನಾಗಿ ಕರಣ ಬೆಳೆಯಲಿ ಅಂತ ತಿಳ್ಕೊಂಡ ನಾವೆಲ್ಲ ತಮ್ಮೆಲ್ಲ ಪರವಾಗಿ ಆಶಿಸ್ತಾ ಈ ಕೃತಿಯನ್ನ ಒಂದೇ ಉಸಿರೇ ಓದಿ ಮುಗಿಸಿದನ. ಒಂದೇ ಉಸಿರಿನ ಈ ಕೃತಿ ಓದಿದಾಗ ನನಗೆ ಅನುವಾದ ಅಂತ ಅನಿಸ್ಲೇ ಇಲ್ಲ, ಮೂಲನ ಓದ್ತೇನೆ ಅನ್ನುವಂತ ಒಂದು ಭಾವನೆ ಬಂತು. ನಮ್ಮ ಲೋಹಿತ್ ಅವರು ಮತ್ತು ವಿನಾಯಕ ನಾಯಕ್ ಅವರು ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಸರಳವಾಗಿ, ಬಹಳ ನೇರವಾಗಿ, ಬಹಳ ಆಪ್ತವಾಗಿ ಇದನ್ನ ಅನುವಾದ ಮಾಡಿದ್ದಾರೆ. ಹೀಗಾಗಿ ಬರೆದಂತ ಕರಣ್ ಅವರಿಗೆ, ಅನುವಾದ ಮಾಡಿದಂತ ಇಬ್ಬರು ಅನುವಾದಕರಿಗೆ, ಇದನ್ನು ಪ್ರಕಟಿಸಿದಂತ ಆ ಜೋಶಿ ಸಮೀರ್ ಅವರಿಗೆ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿ ಅವ್ರು ಇನ್ನಷ್ಟು ಉತ್ತೇಜನ ಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿದ ಮಾತನಾಡ ಶ್ರೀ ಸಂತೋಷ್ ನಾಡವರೇ, ಈ ಒಂದು ಕಾರ್ಯನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳ್ಕೊಳ್ತಾ ಇದ್ದೀನಿ. ನಿಜಕ್ಕೂ
ಇವತ್ತು ವ್ಯಕ್ತಿಗತವಾಗಿ ತುಂಬ ಖುಷಿ ಅನಿಸ್ತದೆ. ಯಾಕಂದ್ರೆ ಇವತ್ತು ಸುಮಾರು ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿದಾಗ ಒಂದು ಪುಸ್ತಕ ಸಂಬಂಧಪಟ್ಟದ ಹಾಗೂ ಪುಸ್ತಕ ಬಿಡುಗಡೆಯನ್ನು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ನಿಜಕ್ಕೂ ಕೂಡ ವ್ಯಕ್ತಿಗತವಾಗಿ ಒಂದು ಖುಷಿಯನ್ನು ತರ್ತದೆ. ಯಾಕಂದ್ರೆ ಸುಮಾರು ಕಡೆ ನಾವು ಹೋಗಿದ ಕಡೆ ಎಲ್ಲ ನಾನು ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇರುವ ಒಂದು ಮಾತು, ಇವತ್ತು ಓದುವುದು ಜನರಲಿ ಇವತ್ತು ಕಡಿಮೆ ಆಗಿದೆ. ಯಾವ ಕಾಲದಲ್ಲಿ ನಾವು ಕಂಪ್ಯೂಟರು ಮೊಬೈಲ್ ಫೋನ್ ಅನ್ನು ಇಟ್ಕೊಂಡಿದ್ದೀವಿ, ಆ ಕಾಲದಲ್ಲಿ ಬರವಣಿಗೆ ಮಾಡೋದು, ಓದೋದು, ಇದು ಎಲ್ಲ ಅಭ್ಯಾಸವನ್ನು ನಾವು ಕಳ್ಕೊಂಡಿದ್ದೀವಿ. ಎಲ್ಲಿ ಎವಲ್ಯೂಷನ್ ಅಲ್ಲಿ ಈ ತರ ಒಂದು ಮನುಷ್ಯನಲ್ಲಿ ಇರುವ ಈ ಒಂದು ಪದ್ಧತಿ ಮತ್ತೆ ಮುಂದಕ್ಕೆ ಕಳೆದೋಗುತ್ತೋ ಅಂತ ಒಂದು ಆಶ್ಚರ್ಯ ಹಾಗೂ ನಮ್ಗೆಲ್ಲರಿಗೂ ಕೂಡ ಒಂದು ಭಯನೂ ಕೂಡ ಇವತ್ತು ಬಂದಿದೆ. ಯಾಕಂದ್ರೆ ನಾನು ಕೂಡ ಒಂದು ಟ್ರಾನ್ಸಿಷನ್ ಝೋನ್ ಅಲ್ಲಿ ಇದ್ದೀನಿ. ನನಗೆ ಕೂಡ ಇಬ್ರು ಮಕ್ಕಳಿದ್ದಾರೆ. ಸೊ ನಾನು ಬೆಳೆದ ಕಾಲ ಮತ್ತೆ ಇವತ್ತಿನ ಮಕ್ಕಳನ್ನು ನಾವು ನೋಡುವ ಸಂದರ್ಭದಲ್ಲಿ ಇವತ್ತು ಸುಮಾರು ನಮ್ಮ ಜೀವನದಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಇದ್ದಾವೆ. ಬಟ್ ಆದ್ರೆ ಇವತ್ತು ಒಂದು ಟೀನೇಜರ್ ಆಗಿ ಒಂದು 17 ವಯಸ್ಸಿನಲ್ಲಿ ಒಂದು ಪುಸ್ತಕವನ್ನು ಬರೆಯುವುದು ಎಂಬುದು ನಿಜಕ್ಕೂ ಕೂಡ ನಾನು ಅವರಿಗೆ ವ್ಯಕ್ತಿಗತವಾಗಿ ಕರಣ್ ಲಾಡ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಟೀನೇಜರ್ಸ್ ನಾವು ನೋಡಿದ್ರೆ ಸುಮಾರು ವಿಷಯಗಳಲ್ಲಿ ಕಾಲ ಕಳಿತೀವಿ. ಇವತ್ತು ಡೈವರ್ಷನ್ ಆಗೋದಕ್ಕೆ ಎಷ್ಟೋ ವಿಷಯಗಳು ನಮ್ಮಲ್ಲೇ ಇದ್ದಾವೆ. ನಾವೆಲ್ಲ ಓದಿದಾಗ ನಮ್ಮ ತಾಯಿ ತಂದೆಯರು ನಮ್ಮ ಟೀಚರ್ ಎಲ್ಲ ಹೇಳ್ತಾ ಇರೋದು ಟಿವಿ ನೋಡ್ಬೇಡ ಅಂತ ಹೇಳೋದು. ಯಾಕಂದ್ರೆ ಅವತ್ತು ಒಂದೇ ಒಂದು ಟಿವಿ ಮಾತ್ರ ಇತ್ತು. ಈಗಿನ ಕಾಲದಲ್ಲಿ ನಮ್ಮ ಮೊಬೈಲ್ ಫೋನಲ್ಲಿ ಗೇಮ್ ಅಪ್ಲಿಕೇಶನ್ಸ್ ಅಲ್ಲಿ ಸುಮಾರು ವಿಷಯಗಳಿದ್ದಾವೆ. ಇವತ್ತು ಕ್ಲಿಕ್ ಆಫ್ ಬಟನ್ ಅಲ್ಲಿ ಎಲ್ಲ ಕೂಡ ಕಲಿಬಹುದು. ಇವತ್ತು ಯಾರು ಶಾಲೆಗೆ ಮತ್ತೆ ಕಾಲೇಜಿಗೆ ಓದಿನೇ ಕಲಿಬೇಕಂತ ಒಂದು ಅವಶ್ಯಕತೆ ಇಲ್ಲ. ಇವತ್ತು ಚಾಟ್ GPT ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲ ಕೂಡ ಇನ್ಸ್ಟೆಂಟ್ ಆಗಿ ನಮಗೆ ಬಂದ್ಬಿಡ್ಬೇಕು. ಇವತ್ತು ಫಿಲ್ಟರ್ ಕಾಫಿಗೆ ಕೂಡ ವೇಟ್ ಮಾಡೋದಕ್ಕೆ ಮನುಷ್ಯನಿಗೆ ಟೈಮ್ ಇಲ್ಲ. ಎಲ್ಲ ಇನ್ಸ್ಟೆಂಟ್ ಆಗಿ ಆವತ್ತೇ ಎಲ್ಲ ಸಿಕ್ಬಿಡ್ಬೇಕು. ನಮಗೆ ಸಕ್ಸಸ್ ಕೂಡ ಆವತ್ತೇ ಇರಬೇಕು. ಫೇಲಿಯರ್ ಆದ್ರೆ ಅದನ್ನ ತಡ್ಕೊಳ್ಳೋದಕ್ಕೆ ಕೂಡ ನಮ್ಗೆ ಆಗ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಮಗೆ ಇವತ್ತಿನ ಒಂದು ಸೈಂಟಿಫಿಕ್ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಬಟ್ ಆ ಒಂದು ಸಂದರ್ಭದಲ್ಲಿ ಈ ಕಾಲದಲ್ಲಿ ಒಂದು ಏನ್ ಹೇಳ್ಬೇಕಂದ್ರೆ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವ ತಾಯಿ ತಂದೆ ಇದ್ರೂ ಸಹ ಅವ್ರಿಗೆ ಎಷ್ಟೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಮನೆಯಲ್ಲಿ ಇದ್ರೂ ಸಹ ನಾನು ಒಂದು ಪುಸ್ತಕವನ್ನು ಬರೆಯಬೇಕು ಅಂತ ಒಂದು ಮನಸ್ಥಿತಿ ಅವ್ರಿಗೆ ಬಂದಿದೆ ಅಂದ್ರೆ ಅವರು ಎಷ್ಟೋ ಪುಸ್ತಕಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನು ಬರೆಯಕ್ಕೆ ಸಾಧ್ಯ ಆಗಿದೆ. ಅದನ್ನು ಕೂಡ ನಾನು ಫಸ್ಟ್ ನಮ್ಮ ಮಿನಿಸ್ಟರ್ ಸರ್ ಹೇಳಿದಾಗ ಬುಕ್ ಒಂದು ಬರೆದಿದ್ದಾರೆ ಅಂತ ಹೇಳಿದಾಗ ನಾನು ಫಸ್ಟ್ ತಿಳ್ಕೊಂಡಿದ್ದು ನಿಜ ಹೇಳಬೇಕಾದ್ರೆ ಯಾವುದೋ ಒಂದು ಫಿಕ್ಷನ್ ಬರೆದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಒಂದು ಟೀನೇಜರ್ ಅಂದ್ರೆ ಯಾವ ತರ ಒಂದು ಫಿಕ್ಷನ್, ಒಂದು ಸೈನ್ಸ್ ಫಿಕ್ಷನ್ ಇರ್ಬೋದು, ಒಂದು ರೊಮ್ಯಾಂಟಿಕ್ ಫಿಕ್ಷನ್ ಇರ್ಬೋದು, ಯಾವುದೋ ಒಂದು ಫಿಕ್ಷನ್ ಬುಕ್ ಬರೆದಿದ್ದಾರೆ ಅಂತ ಅನ್ಕೊಂಡು ಬಂದ್ರೆ ಫಿಲಾಸಫಿಯನ್ನು ಕೂಡಲೇ ನನಗೆ ನಿಜಕ್ಕೂ ಕೂಡ ತುಂಬಾ ಸರ್ಪ್ರೈಸ್ ಆಗಿದೆ, ಶಾಕ್ ಆಗಿದೆ. ಯಾಕಂದ್ರೆ ಫಿಲಾಸಫಿ ಅಂತ ಇಷ್ಟು ತನಕ ನಮ್ಮ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಮಾನ್ಯರು ಮಾತಾಡಿರೋ ವಿಷಯ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಜೀವನದಲ್ಲಿ ಒಂದು ಮೆಚೂರಿಟಿ ನಮಗೆ ಬೇಕು. ಆಳವಾದ ವಿಷಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಒಂದು ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಬೇಕು. ಎಲ್ಲರೂ ಹೇಳ್ತಾರೆ ಒಂದು ಕಷ್ಟ ಸುಖ ಜೀವನದಲ್ಲಿ ಬರುವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ ಹ್ಯಾಂಡಲ್ ಮಾಡ್ತಿದ್ರು ಕೆಲವೊಂದು ವಿಷಯ ವರ್ಷಗಳನ್ನು ದಾಟಿ ನಾವು ತಾಯಿ ತಂದೆಯರಾಗಿ ಬೆಳೆದ ಮೇಲೆ ನಾವು ಹ್ಯಾಂಡಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದೆಲ್ಲ ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಮಗೆ ಗೇನ್ ಆಗ್ತದೆ. ಆದ್ರೆ ಇವತ್ತು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ತಾನು ಕೂಡ ಒಂದು ಬುಕ್ ಅನ್ನು ಬರೆದು ಇವತ್ತು ತುಂಬಾ ಬೋಲ್ಡ್ ಆಗಿ ಅವ್ರಿಗೆ ಏನು ಅವರು ಅರ್ಥ ಮಾಡ್ಕೊಂಡಿದ್ದಾರೋ ಆ ವಿಷಯಗಳನ್ನು ಯಾವುದೇ ರೀತಿಯ ಒಂದು ಅಡತಡೆ ಇಲ್ಲದೆ ತುಂಬಾ ಬೋಲ್ಡ್ ಆಗಿ ಅದನ್ನು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಡೆತ್ ಆಫ್ ದ ಗಾಡ್ ಅಂತ ಒಂದು ಬುಕ್ ಶುರುವಾಗಿ ಸುಮಾರು 7 ಚಾಪ್ಟರ್ಗಳಲ್ಲಿ ಅವರು ತುಂಬಾ ಕ್ಲಿಯರ್ ಆಗಿ ಅವರ ಲ್ಯಾಂಗ್ವೇಜ್ ಆಗಲಿ, ಅವರ ಪ್ರೆಸೆಂಟೇಷನ್ ಆಗಲಿ, ಆ ಒಂದು ರೈಟಿಂಗ್ ಸ್ಕಿಲ್ ಆಗಲಿ, ಅವರ ಥಾಟ್ ಆಗಲಿ ಎಲ್ಲ ಕೂಡ ತುಂಬಾ ಈ ವಯಸ್ಸಿನಲ್ಲಿ ತುಂಬಾ ಕ್ಲಾರಿಟಿ ಅವರಿಗೆ ಇದೆ. ಅದಕ್ಕೆ ಅವರಿಗೆ ದೇವರು ಎಲ್ಲಾ ರೀತಿಯ ಆಶೀರ್ವಾದವನ್ನು ಕೂಡ ಅವರಿಗೆ ಕೊಡಬೇಕು. ಇನ್ನು ಮುಂದಿನ ದಿವಸಗಳಲ್ಲಿ ಅವರು ಸುಮಾರು ವಿಷಯಗಳನ್ನು ಈ ಒಂದು ವಿಶ್ವಕ್ಕೆ ಕೂಡ ಕೊಡುವ ಶಕ್ತಿ ಅವರಿಗೆ ಇದೆ. ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಆಶಿಸ್ತೀನಿ. ಈಗ ಇನ್ನೊಂದು ಅವ್ರಿಗೆ ಹೇಳಲೇಬೇಕು, ಕರಣ್ ಲಾಡ್ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಹಿಂದ್ಗಡೆ ಅವರ ಪೇರೆಂಟ್ಸ್ದು ಎನ್ಕರೇಜ್ಮೆಂಟ್ ಸಪೋರ್ಟ್ ಖಂಡಿತ ಇಲ್ಲ. ಯಾಕಂದ್ರೆ ನಾವು ಸಾಹೇಬರು ಮಾತಾಡೋದನ್ನು ಸುಮಾರು ವೇದಿಕೆಯಲ್ಲಿ ನಾವು ನೋಡಿದ್ದೀವಿ. ಅವರು ಸುಮಾರು ಪುಸ್ತಕಗಳನ್ನು ಅವರು ಕೂಡ ರೀಡ್ ಮಾಡ್ತಾರೆ, ಅವರು ಕೂಡ ನಮಗೆ ಎಲ್ಲ ಕೂಡ ರೆಫರ್ ಮಾಡ್ತಾರೆ.
ಇಂಟ್ರೆಸ್ಟ್ ಇದೆ, ಏನ್ ವಿಷಯ ಅವ್ರಿಗೆ ನ್ಯಾಚುರಲ್ ಆಗಿನೇ ಬರ್ತದೆ ಆ ವಿಷಯವನ್ನು ಮಾಡಕ್ಕೆ ನಾವು ಫಸ್ಟ್ ಅವ್ರಿಗೆ ಫ್ರೀಡಮ್ ಕೊಡ್ಬೇಕು. ಆದ್ರೆ ನಾವು ಪೇರೆಂಟ್ಸ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕೈಯೆಲ್ಲ ಏನೆಲ್ಲ ಮಾಡಕ್ ಆಗಿಲ್ಲ ಅದೆಲ್ಲ ಕೂಡ ನಮ್ಮ ಮಕ್ಕಳಿಂದ ಮಾಡಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ಳೋದು ತುಂಬಾನೇ ತಪ್ಪಾದ ಒಂದು ವಿಷಯ. ಎಲ್ಲರೂ ಹೇಳ್ತಾರೆ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡೆ ಆಗಿಲ್ಲ, ನೀನಾದ್ರೂ ಆಗ್ಬೇಕು. ನಾನು IAS ಆಫೀಸರ್ ಆಗ್ಬೇಕಂತ ಅನ್ಕೊಂಡೆ ಆಗ್ಲಿಲ್ಲ, ನೀನಾದ್ರೂ ಆಗ್ಬೇಕು ಅಂತ ನಾವು ಹೇಳಿ ಹೇಳಿ ಮಕ್ಕಳನ್ನು ಬೆಳೆಸುವುದು ಫಸ್ಟ್ ತಪ್ಪಾದ ಒಂದು ಪದ್ಧತಿ ಇದೆ. ಅದರಲ್ಲಿ ಎಲ್ಲ ಕೂಡ ಒಂದು ವ್ಯತ್ಯಾಸವಾಗಿ ಇವತ್ತು 17 ವಯಸ್ಸಿನಲ್ಲಿ ಒಂದು ಪುಸ್ತಕ ಬರೀತೀನಿ, ನನಗೆ ಫಿಲಾಸಫಿನಲ್ಲಿ ಇಂಟ್ರೆಸ್ಟ್ ಇದೆ ಅಂದಾಗ ಅದನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಇವತ್ತು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಅದನ್ನು ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಷನ್ ಕೂಡ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಸನ್ಮಾನ್ಯ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರಿಗೆ, ಅವರ ಧರ್ಮಪತ್ನಿಯಾದ ಕೀರ್ತಿ ಲಾಡ್ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎರಡು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಆ ಬುಕ್ಕಿನ ಬಗ್ಗೆ ಸುಮಾರು ವಿಷಯಗಳೆಲ್ಲ ಹೇಳಿದ್ವಿ. ಫಿಲಾಸಫಿ ಅಂದಾಗ ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫಿಲಾಸಫಿ ಇದೆ. ಯಾಕಂದ್ರೆ UPSC ಯಲ್ಲಿ ಕೂಡ ಫಿಲಾಸಫಿ ಅಂತ ಒಂದು ಸಬ್ಜೆಕ್ಟ್ ಕೂಡ ಇದೆ, ಅದನ್ನು ತಗೊಂಡು ಬರೆಯೋರು ಇದ್ದಾರೆ. ಅದರಲ್ಲಿ ಸೋಷಿಯಲ್ ಫಿಲಾಸಫಿ, ಪೊಲಿಟಿಕಲ್ ಫಿಲಾಸಫಿ, ಎಕನಾಮಿಕ್ ಫಿಲಾಸಫಿ, ಸುಮಾರು ರೀತಿಯಲ್ಲಿ ಇವತ್ತು ಎಲ್ಲ ಇದನ್ನ ತಜ್ಞರು ಎಲ್ಲ ಕೂಡ ಇದರ ಬಗ್ಗೆ ಮಾತಾಡಿದ್ರು. ಆದ್ರೆ ಇವತ್ತು ಎಲ್ಲಾ ವಿಷಯವನ್ನು ಕೂಡ ನಾವು ಸ್ವಲ್ಪ ಆಳವಾಗಿ ನಾವು ವಿಚಾರ ಮಾಡಿದೀವಿ ಅಂದ್ರೆ ಅದರಲ್ಲಿ ನಮಗೆ ಒಂದು ತತ್ವ ಸಿಗ್ತದೆ. ಯಾಕಂದ್ರೆ ಜೀವನದಲ್ಲಿ ಯಾವುದೇ ವಿಷಯ ಕೂಡ ಒಂದು ತತ್ವ ಇಲ್ಲದೆ ಆಗುದಿಲ್ಲ. ಆದ್ರೆ ನಾವು ಅದನ್ನು ನೋಡೋದಿಲ್ಲ, ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಉದಾಹರಣೆಗೆ ಡೆತ್ ಆಫ್ ಗಾಡ್ ಇರ್ಬೋದು, ಗುಡ್ ಆರ್ ಬ್ಯಾಡ್ ಅಂತ ಒಂದು ಚಾಪ್ಟರ್ ಇರ್ಬೋದು. ಇದೆಲ್ಲ ಕೂಡ ದಿನನಿತ್ಯ ನಾವು ಜೀವನದಲ್ಲಿ ನಾವು ವಿ ಆರ್ ಎನ್ಕೌಂಟರಿಂಗ್ ದೀಸ್ ಇಶ್ಯೂಸ್. ಯಾಕಂದ್ರೆ ನಿಮಗೆ ಒಳ್ಳೇದಂತ ಅನ್ಸೋದು ನನಗೆ ಒಳ್ಳೇದಂತ ಅನ್ಸೋದಿಲ್ಲ, ನಿಮಗೆ ತಪ್ಪು ಅಂತ ಅನ್ಸೋದು ನನಗೆ ಒಳ್ಳೇದಂತ ಅನ್ಸ್ಬೋದು. ಆದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸರಿಯಾದ ವಿಧಾನ, ಯಾವುದು ತಪ್ಪಾದ ವಿಧಾನ ಎಂಬುದನ್ನು ಹೇಗೆ ನಾವು ತೀರ್ಮಾನ ಮಾಡೋದು? ಉದಾಹರಣೆಗೆ ನನಗೆ ಕೂಡ ಅನಿಸ್ತದೆ, ಹಿಂದೆ ನಾವು ಈ ಸರ್ವಿಸ್ ಅಲ್ಲಿ ಜಾಯಿನ್ ಮಾಡುವ ಸಂದರ್ಭದಲ್ಲಿ ಫಸ್ಟ್ 2 ವರ್ಷ ನನಗೆ ಅನಿಸ್ತದೆ ನನಗೆ ಎಲ್ಲ ವಿಷಯಗಳನ್ನು ಪಂಕ್ಚುವಲ್ ಆಗಿ ಇರಬೇಕು, ಯಾವುದೇ ಒಂದು ವಿಷಯ ಕೊಟ್ರೆ ಅದನ್ನು ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಇದೆಲ್ಲ ಕೂಡ ಸಾಮಾನ್ಯವಾಗಿ ಕೆಲವೊಂದು ಜನಕ್ಕೆ ಕೆಲವೊಂದು ಕ್ವಾಲಿಟೀಸ್ ಆಟ್ರಿಬ್ಯೂಟ್ಸ್ ಇರ್ತದೆ. ಆದ್ರೆ ನನಗೆ ಬೇರೆಯವರಿಗೆ ಅದನ್ನು ನೋಡುವಾಗ ನನಗೆ ಸಿಟ್ಟಾಗ್ತದೆ, ಯಾರು ಪಂಕ್ಚುವಾಲಿಟಿ ಮೇಂಟೈನ್ ಮಾಡಲ್ಲ, ಅದು ಒಂದು ಕೆಲಸ ಕೊಟ್ರೆ ಯಾವುದೇ ಶ್ರದ್ಧೆಯಿಂದ ಮಾಡಲ್ಲ, ಯಾಕೆ ಹಂಗ ಆಗ್ತಾ ಇದೆ ಅಂತ ನಾನು ಕೂಡ ತುಂಬಾ ಯೋಚನೆ ಮಾಡಿದಾಗ ನಾನು ಒಂದು ಪುಸ್ತಕ ಓದುವಾಗ ಅದರದ್ದು ಅರ್ಥ ನನಗೆ ಸಿಕ್ಕಿದೆ. ಆ ಪುಸ್ತಕದಲ್ಲಿ ಒಂದು ಸೀನ್ ಬರ್ತಾ ಇದೆ, ಫಾರೆಸ್ಟ್ ನಲ್ಲಿ ಒಂದು ಹುಲಿ ಮರಿ ಹಾಕಿದೆ. ಆ ಹುಲಿ ಮರಿ ಹಾಕಿದ ಮೇಲೆ ಅದಕ್ಕೆ ತುಂಬಾ ಹಸಿವಾಗಿ ಹೊರಗಡೆ ಹೋಗಿ ಮರಿಯನ್ನು ಬಿಟ್ಟು ಹೊರಗಡೆ ಹೋಗಿ ಏನಾದ್ರು ಒಂದು ಸಿಗ್ತದ ತಿನ್ನೋದಕ್ಕೆ ಅಂತ ಹೋಗ್ತಾ ಇದೆ. ಅದೇ ಸಮಯದಲ್ಲಿ ಅದೇ ಕಾಡಿನಲ್ಲಿ ಒಂದು ಜಿಂಕೆ, ಅದು ಕೂಡ ಒಂದು 2 ಮರಿ ಹಾಕ್ಬಿಟ್ಟು ಆ ಜಿಂಕೆ ಹೊರಗಡೆ ಜಸ್ಟ್ ಬರ್ತಾ ಇದೆ, ತುಂಬಾ ಹಸಿವಾಗ್ತಾ ಇದೆ, ಏನಾದ್ರು ತಿನ್ನೋಣ ಅಂತ ಹೊರಗಡೆ ಬರ್ತಾ ಇದೆ. ಈ ಜಿಂಕೆನೂ ಬಂತು, ಈ ಹುಲಿನೂ ಬಂತು, ಹುಲಿ ಕಣ್ಣಲ್ಲಿ ಜಿಂಕೆ ಸಿಕ್ತು, ನೇರವಾಗಿ ಹೋಗಿ ಆ ಜಿಂಕೆಯನ್ನು ಹಿಡಿದು. ಆ ಜಿಂಕೆ ಹೇಳಿತು, ನೋಡಿ ನೋಡಿ ನನಗೆ ಒಂದು ಅವಕಾಶ ಕೊಡ್ರಿ, ನನ್ನನ್ನು ತಿನ್ಬೇಡ್ರಿ, ನನಗೂ ಈಗ ಜಸ್ಟ್ ಮರಿಯಾಗಿದೆ, ನನಗೆ ತಿನ್ಬೇಡಿ, ನನಗೂ ಕೂಡ ಹಸಿವಾಗ್ತದೆ, ಈ ಒಂದ್ಸತಿ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೆ. ಆ ಹುಲಿ ತುಂಬಾ ಬುದ್ಧಿವಂತಿಕೆ ಇರೋ ಹುಲಿ, ಸ್ವಲ್ಪ ಅನಲೈಸ್ ಮಾಡೋದು, ಒಂದು ಫಿಲಾಸಫಿನೂ ಗೊತ್ತಿದೆಯೋ ಏನೋ. ಆ ಹುಲಿ ಹೇಳ್ತು, ಆಯ್ತು ನಿನ್ನನ್ನು ಬಿಡ್ತೀನಿ, ಆದ್ರೆ ಒಂದು ಕನ್ವಿನ್ಸಿಂಗ್ ರೀಸನ್ ನನಗೆ ಹೇಳಬೇಕು, ನಿನ್ಗೆ ಯಾಕೆ ಬಿಡ್ಬೇಕು ಅಂತ. ಒಂದು ಕನ್ವಿನ್ಸಿಂಗ್ ರೀಸನ್ ನೀನು ಹೇಳದೆ ಅಂದ್ರೆ ನನಗೆ ಕನ್ವಿನ್ಸ್ ಆಗಿದೆ ಅಂದ್ರೆ ಈಗಲೇ ಬಿಟ್ಬಿಡ್ತೀನಿ, ಹಸಿವಾದ್ರೂ ಪರವಾಗಿಲ್ಲ ಬಿಟ್ಬಿಡ್ತೀನಿ ಅಂತ. ಅದು ಸ್ವಲ್ಪ ಯೋಚನೆ ಮಾಡ್ತೀನಿ ಏನ್ ಹೇಳೋಣ ಅಂತ. ಜಿಂಕೆ ಹೇಳಿ, ನೋಡ್ರಿ ಹುಲಿ, ನಾನು ಒಂದು ವೆಜಿಟೇರಿಯನ್, ಯಾಕಂದ್ರೆ ಇದುವರೆಗೆ ನಾನು ಯಾವ ಪ್ರಾಣಿಗೆ ಕೂಡ ಹಾನಿ ಮಾಡೇ ಇಲ್ಲ, ಯಾವುದು ಪ್ರಾಣಿ ನಾನು ತಿಂದಿಲ್ಲ, ನಾನು ಒಂದು ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ. ಹಾಗಾಗಿ ನಾನು ಬೇರೆ ಯಾರಿಗೂ ಕೂಡ ಹಾನಿ ಮಾಡದೇ ಇರುವ ಸಂದರ್ಭದಲ್ಲಿ ನೀನು ನನ್ನನ್ನು ಹಾನಿ ಮಾಡೋದು ಸರಿನಾ? ಹಾಗಾಗಿ ನನ್ನನ್ನು ಬಿಟ್ಕೊಡು ಅಂತ ಹೇಳಿ. ಈಗ ಹುಲಿ ಏನ್ ಹೇಳ್ಬೇಕು ಹೇಳಿ, ಅದು ವೆಜಿಟೇರಿಯನ್ ಆಗಿರೋದು ಅದಕ್ಕೆ ಸ್ವಭಾವ ಇದೆ, ಆದ್ರೆ ಹುಲಿ ಅದಕ್ಕೋಸ್ಕರ ಹುಲ್ಲು ತಿನ್ನಕ್ಕೆ ಆಗುದಿಲ್ಲಲ್ವಾ? ಹಾಗಾಗಿ ಹುಲಿ ಹೇಳ್ತು, ಇದು ನನಗೆ ಕನ್ವಿನ್ಸಿಂಗ್ ಆದ ರೀಸನ್ ಆಗಿ ನನಗೆ ಇಲ್ಲ, ಯಾಕಂದ್ರೆ ಇದು ಹುಲ್ಲು ತಿನ್ನುವುದು ನನಗೆ ತಿನ್ನಕ್ಕೆ ಆಗುದಿಲ್ಲ, ಅದಕ್ಕೆ ಕಾರಣ ನಾನಲ್ಲ, ಮೇಲೆ ಇದ್ದವು. ನೀನು ಹುಲ್ಲು ಮಾತ್ರ ನಿನಗೆ ತಿನ್ನಕ್ಕಾಗ್ತದೆ, ಬೇರೆ ತಿನ್ನಕ್ಕಾಗ್ತದೆ, ಅದಕ್ಕೆ ಕಾರಣ ನೀನಲ್ಲ, ಮೇಲೆ ಇದ್ದು. ಹಾಗಾಗಿ ಇದಕ್ಕೆ ನೀನು ನಾನು ಕಾರಣವಾಗಕ್ಕೆ ಆಗುದಿಲ್ಲ, ಈಗ ನನಗೆ ಹಸಿವಾಗ್ತದೆ, ನಿನ್ನನ್ನು ತಿಂತೀನಿ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಇದನ್ನು ನೋಡುವಾಗ ನನಗೆ ಅರ್ಥ ಆಗಿದ್ದು, ಒಂದೊಂದು ಮನುಷ್ಯನು ಕೂಡ ಒಂದೊಂದು ವಿಧವಾಗಿ ಇದ್ದಾನೆ, ಒಂದೊಂದು
ಯಾರ ಮೇಲೆ ನಮ್ಗೆ ಕೋಪ ಬರುವುದೇ ಇಲ್ಲ. ಸೊ ಹಾಗಾಗಿ ನಾವು ಈ ವಿಚಾರಗಳನ್ನು, ದಿನನಿತ್ಯ ವಿಚಾರಗಳನ್ನು ನಾವು ನೋಡಿದೀವಿ ಅಂದ್ರೆ ಫಿಲಾಸಫಿ ಎಂಬುದು ತುಂಬಾ ಈಸಿಯಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ. ಬಟ್ ಅದನ್ನು ತುಂಬಾ ಒಳ್ಳೆಯ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ತಿಳುವಳಿಕೆ ಪಡೆಯಬೇಕಾಗಿರೋದು ಕರಣ್ ಲಾಡಿಂದ. ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಓದಿದ್ದಾರೆ, ಆ ಓದಿದ ವಿಷಯವನ್ನು ಒಂದು ಬುಕ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಸುಮಾರು ವಿದ್ಯಾರ್ಥಿನಿಯರು ಇಲ್ಲಿ ಇದ್ದೀರಿ. ದಯಮಾಡಿ ಓದುವ ಒಂದು ಅಭ್ಯಾಸವನ್ನು ಬೆಳೆಸಬೇಕು. ಭಗತ್ ಸಿಂಗ್ ಅವ್ರಿಗೆ ಹ್ಯಾಂಗ್ ಮಾಡಕ್ಕೆ ಒಂದು ಜೈಲಲ್ಲಿ ಇಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಆದ್ರೆ ಅವ್ರಿಗೆ ನೇಣಾಕ್ತಾರೆ. ಅರ್ಧ ತಾಸಿದೆ, ಅವ್ರು ಜೈಲ್ ಸೂಪರಿಂಟೆಂಡೆಂಟ್ ಬಂದು ಹೇಳ್ತಾರೆ ಭಗತ್ ಸಿಂಗ್ಗೆ, ಟೈಮ್ ಆಗಿದೆಪ್ಪ ಹೊರಗಡೆ ಬನ್ನಿ ಅಂತ. ಭಗತ್ ಸಿಂಗ್ ಲೆನಿನ್ ಅವರ ಜೀವ ಚರಿತ್ರೆ ಬುಕ್ಕನ್ನು ಇಟ್ಕೊಂಡು ಓದ್ತಾ ಇದ್ರು. ಅವ್ನು ಜೈಲ್ ಸೂಪರಿಂಟೆಂಡೆಂಟ್ ಹೇಳಿದ್ರು, ಅರ್ಧ ತಾಸಿದೆ ಪಾಪ, ನಿನ್ನ ನೇಣಾಕ್ಬೇಕಲ್ಲ, ರೆಡಿ ಆಗಿದೆ, ಹೊರಗಡೆ ಬಾ. ಲೆನಿನ್ ಹೇಳಿದ್ರು, ಇಲ್ಲಿ ಲಾಸ್ಟ್ ಚಾಪ್ಟರ್ಗೆ ಬಂದ್ಬಿಟ್ಟಿದ್ದೀನಿ, ಇನ್ನೂ ಒಂದು ಹಾಫ್ ಅನ್ ಅವರ್ ಸ್ವಲ್ಪ ತಡವಾಗಿ ನನ್ನನ್ನು ಕರ್ಕೊಂಡು ಹೋಗ್ರಿ, ಇದನ್ನು ಬುಕ್ ಮುಗಿಸ್ಬಿಡ್ತೀನಿ ಅಂತ. ಆ ಸೂಪರಿಂಟೆಂಡೆಂಟ್ ಹೇಳಿದ್ದ, ಏನು ನಿನಗೇನು ಹುಚ್ಚಿಡಿದೆಯಾ, ಈಗೇನು ನಾನು ಏನಾಗ್ತೀವಿ, ನೀನು ಬುಕ್ ಓದಿದ್ರೆ ಏನು ಓದದೇ ಇದ್ರೆ ಏನು, ನೀನು ಸಾಯ್ತಾ ಇದ್ದೀ, ಯಾಕೆ ನೀನು ಹೋಗ್ತಿದ್ದಿ ಅಂತ. ಆದ್ರೆ ಅವ್ರು ಭಗತ್ ಸಿಂಗ್ ಹೇಳಿದ್ದು, ನಾನು ಸಾಯೋದಕ್ಕೆ ಅರ್ಧ ಟೈಮ್ ಇದೆ, ಸಾಯುವಾಗ ಈ ಬುಕ್ಕನ್ನು ನಾನು ಓದಿದ್ರೆ ಇನ್ನೂ ಬುದ್ಧಿವಂತಿಕೆಯಿಂದ ನಾನು ಸಾಯಬಹುದು, ಹಾಗಾಗಿ ಇದನ್ನು ಓದಕ್ಕೆ ನನ್ನನ್ನು ಬಿಡ್ರಿ ಅಂತ ಹೇಳಿ ಅವ್ರಿಗೆ ಜೈಲ್ ಸೂಪರಿಂಟೆಂಡೆಂಟ್ ಸಲ್ಯೂಟ್ ಹೊಡೆದು, ನೀನು ಓದಿ ಮುಗಿದ ಮೇಲೆ ನನ್ನನ್ನು ಕರೆಯಿರಿಯಪ್ಪ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನೋಡಿ ಎಷ್ಟು ಮಟ್ಟಕ್ಕೆ ಓದುವುದು ಒಂದು ಹುಚ್ಚಾಗಿ, ಓದುವ ಬಗ್ಗೆ ಒಂದು ಅಭ್ಯಾಸ ನಮ್ಗೆ ಇರಬೇಕು ಎಂಬುದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವರು MIT ನಲ್ಲಿ ಓದುವ ಸಂದರ್ಭದಲ್ಲಿ ಅವರು ಊರಿಂದ ರಾಮೇಶ್ವರಂ ಅಂತ ಊರಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ದೊಡ್ಡ ಒಂದು ಸ್ಟ್ರಾಂಗ್ ಬಂತು. ಅಲ್ಲಿ ಒಂದು ಸೈಕ್ಲೋನ್ ಬಂದ ಮೇಲೆ ಅವ್ರ ತಾಯಿ ತಂದೆಯರನ್ನು ನೋಡಬೇಕು ಅಂತ ಅವ್ರು ಹೋಗಿದ್ದ ಸಂದರ್ಭದಲ್ಲಿ ಅವ್ರ ಪ್ರೊಫೆಸರ್ ಒಬ್ರು ವೈಸ್ ಚಾನ್ಸಲರ್ ಒಂದು ಬುಕ್ ಕೊಟ್ಟಿದ್ದಾರೆ. ಆ ಬುಕ್ಕನ್ನು 600 ರೂಪೀಸ್ ವರ್ತ್ ಬುಕ್ ಅದು. ಆ ಬುಕ್ಕನ್ನು ಓದಿಯಪ್ಪ ಅಂತ ಕೊಟ್ಟಿದ್ರು. ಆದ್ರೆ ಅವತ್ತು ಅಬ್ದುಲ್ ಕಲಾಂ ಅವ್ರ ಕೈಯಲ್ಲಿ ದುಡ್ಡಿಲ್ಲ, ತಾಯಿ ತಂದೆಯರಿಗೆ ನೋಡಕ್ಕೆ ರಾಮೇಶ್ವರಂ ಹೋಗ್ಬೇಕು. ನೇರವಾಗಿ ಚೆನ್ನೈನಲ್ಲಿ ಒಂದು 3 ಮಾರ್ಕೆಟ್ ಅಂತ ಒಂದು ಇದೆ, ಅಲ್ಲಿ ಹೋಗಿದವರಿಗೆ ಗೊತ್ತಿರ್ಬೋದು. 3 ಮಾರ್ಕೆಟ್ ಅಂದ್ರೆ ಹಳೆ ಪುಸ್ತಕಗಳೆಲ್ಲ ಅಲ್ಲಿ ಸಿಗ್ತದೆ. ಆ ಮಾರ್ಕೆಟ್ಗೆ ಹೋಗಿ ಏನ್ ಮಾಡ್ತಾರೆ, 600 ರೂಪಾಯಿ ಪುಸ್ತಕವನ್ನು ಕೊಟ್ಟು 60 ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇದ್ರು. ಆ ಪುಸ್ತಕದವನು ನೋಡಿದ, ಯಾವಾಗಲೂ ಹಳೆಯ ಪುಸ್ತಕನೇ ಬರೋದು, ಬಟ್ ಇದು ಫ್ರೆಶ್ ಪುಸ್ತಕ ಇದೆಯಲ್ವಾ, ಅದನ್ನ ನೋಡ್ಬಿಟ್ಟು ಅವ್ನು ಹೇಳಿದ, 600 ರೂಪಾಯಿ ಇದೆ, ಇದನ್ನ ಈಗ ಹೊಸ ಪುಸ್ತಕ ತರ ಇದೆ, ಅದು ಯಾಕಪ್ಪ 60 ರೂಪಾಯಿ ಕೇಳ್ತೀಯಾ, ಬೇಕಾದ್ರೆ ನಾನು ಇಟ್ಟಿರ್ತೀನಿ, 60 ರೂಪಾಯಿ ಬೇಕಾದ್ರೆ ತಗೊಂಡೋಗು, ಮತ್ತೆ ವಾಪಸ್ ಬಂದು 60 ರೂಪಾಯಿ ತಗೊಂಡು ಈ ಬುಕ್ ಅನ್ನು ತಗೊಂಡೋಗು ಅಂತ ಹೇಳಿದ್ರು. ಸರಿ ಆಯ್ತು, ಈಗ ನನಗೆ ಸದ್ಯಕ್ಕೆ 60 ರೂಪಾಯಿ ಬೇಕು, ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ 60 ರೂಪಾಯಿ ತಗೊಂಡು ಊರಿಗೆ ಹೋದ್ರು. ಊರಲ್ಲಿ ತಾಯಿ ತಂದೆಯರಿಗೆಲ್ಲ ನೋಡಿದ್ರು, ಅಲ್ಲಿರುವ ಪರಿಸ್ಥಿತಿ ನೋಡಿ ವಾಪಸ್ ಬರುವಾಗ ಅವ್ರ ತಂದೆ 70 ರೂಪಾಯಿ ಕೈಯಲ್ಲಿ ಕೊಟ್ಟರು, ಇದನ್ನು ತಗೊಳ್ಳೋ ಮಗನೇ ಅಂತ. ಆ 70 ರೂಪಾಯಿಲಿ 10 ರೂಪಾಯಿ ಅವರಿಗೆ ಖರ್ಚಿಗೆ ಇಟ್ಕೊಂಡು ಉಳಿದ 60 ರೂಪಾಯಿಯನ್ನು ಹೋಗಿ ಆ ಬುಕ್ಕನ್ನು ಮತ್ತೆ ವಾಪಸ್ ಅದೇ ಅಂಗಡಿಗೆ ಹೋಗಿದಾಗ ಅವನ ಅಂಗಡಿದವನು ಕೊಟ್ಬಿಟ್ಟಿದ್ದಾನೆ. ಈ 60 ರೂಪಾಯಿ ವಾಪಸ್ ತಗೊಂಡ ಬುಕ್ಕನ್ನು, ಆ ಬುಕ್ ಹೆಸರು ಎಟರ್ನಲ್ ವೆಲಾಸಿಟಿ ಅಂತ ಬುಕ್. ಅವರ ಜೀವ ಚರಿತ್ರೆಯನ್ನು ಬರೆದಿದ್ದಾರೆ. ಇದನ್ನು ಅವರೇ ಸುಮಾರು ವೇದಿಕೆಯಲ್ಲಿ ಹೇಳಿದ್ದಾರೆ. ನಾನಿವತ್ತು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂದ್ರೆ ಆ ಎಟರ್ನಲ್ ವೆಲಾಸಿಟಿ ಬುಕ್ ಅನ್ನು ಓದಿದ ಕಾರಣದಿಂದನೇ ನಾನು ಇವತ್ತು ಒಂದು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿ ಆಗಕ್ಕೆ ಸಾಧ್ಯ ಆಗಿದೆ. ಆವತ್ತು ಆ ಬುಕ್ ಅನ್ನು ನಾನು ಮಿಸ್ ಮಾಡಿಬಿಟ್ರೆ ನನ್ನ ಜೀವನದಲ್ಲಿ ಬೇರೆ ರೂಟಲ್ಲಿ ಹೋಗಿರ್ತೀನಿ ಅಂತ. ಯಾಕಂದ್ರೆ 2 ದಿವಸ 1 ನೈಟ್, 2 days 1 night ಆ ಬುಕ್ ಅನ್ನು ಒಂದೇ ಸ್ಟ್ರೆಚ್ ಅಲ್ಲಿ ಓದಿ ಮುಗಿಸ್ತಾರೆ. ಅವ್ರಿಗೆ ಒಂದು ವ್ಯತ್ಯಾಸವಾದ ಒಂದು ಕಲ್ಪನೆ, ವ್ಯತ್ಯಾಸವಾದ ಒಂದು ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಂಡು ಅವ್ರು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿದ್ದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಬುಕ್ ಮನುಷ್ಯನನ್ನು ಯಾವ ರೀತಿಯಲ್ಲಿ ಬೇಕಾದ್ರೆ ಬದಲಾವಣೆ ತರುವ ಶಕ್ತಿ ಆ ಪುಸ್ತಕಕ್ಕೆ ಇದೆ. ಅದಕ್ಕೇನೆ ರೀಡರ್ಸ್ ಆರ್ ದಿ ಲೀಡರ್ಸ್ ಅಂತ ಹೇಳಿದ್ದಾರೆ. ಇವತ್ತು ನೀವು ಫಾರಿನ್ ಕಂಟ್ರಿನಲ್ಲಿ ನೋಡಿದ್ರೆ ವಾರನ್ ಬುಫೆಟ್ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ಡೇವ್ ಆಂಡರ್ಸನ್ ಇರ್ಬೋದು, ಯಾರು ತುಂಬಾ ಶ್ರೀಮಂತರು ಯಶಸ್ವಿ ಆದವರಿಗೆ ನೀವು ಹೇಳಿದ್ರೆ ಅವ್ರು ಪ್ರತಿ ವರ್ಷನೂ ಕೂಡ ವರ್ಷದಲ್ಲಿ 2 ತಿಂಗಳು ವೆಕೇಶನ್ ಹೋಗ್ತಾರೆ. ನಾವೆಲ್ಲ ಬೇರೆ ಬೇರೆ ಹಾಲಿಡೇ ವೆಕೇಶನ್ ಹೋಗ್ತೀವಿ, ಬಟ್ ಅವರೆಲ್ಲರೂ ಕೂಡ ರೀಡಿಂಗ್ ವೆಕೇಶನ್ ಅಂತ ತಗೊಂಡು ಈ ವರ್ಷದಲ್ಲಿ ಇಷ್ಟು ಪುಸ್ತಕಗಳನ್ನು ನಾವು ಓದಲೇಬೇಕು ಅಂತ ತಗೊಂಡೋಗಿ 2 ತಿಂಗಳು ಓದ್ಬಿಟ್ಟು ವಾಪಸ್ ಬಂದು ಅವ್ರು ಕೆಲಸ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಯಾರೆಲ್ಲ ಕೂಡ ಜೀವನದಲ್ಲಿ ಯಶಸ್ವಿ ಸಾಧಿಸಿದ್ದಾರೆ ಅವರು ಎಲ್ಲರೂ ಕೂಡ ಸತತವಾಗಿ ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಅವ್ರಿಗೆ ಇಷ್ಟವಾದಂಥ ವಿಷಯಗಳ ಬಗ್ಗೆ ಓದ್ತಾ ಇದ್ದಾರೆ. ಹಾಗಾಗಿ ನಾವು ಯಾರೇ ಕೂಡ ಇರ್ಬೋದು, ಒಂದು ಸಣ್ಣ ಬದಲಾವಣೆ, ಇವರಿಗೆ ಫ್ರೆಡ್ರಿಕ್ ನಿಶ್ಚರಿಂದ ಏನು ಒಂದು ಬದಲಾವಣೆ ಇವತ್ತು ಬಂದು ಒಂದು ಬುಕ್ ಆಗಿ ಹೊರಗಡೆ ಬಂದಿದೆ. ಆ ರೀತಿಯಲ್ಲಿ ಒಬ್ಬೊಬ್ಬರಲ್ಲಿನೂ ಕೂಡ ಸಹ ಒಂದು ಬದಲಾವಣೆ ತರುವಂತ ಬುಕ್ಗಳನ್ನ ಮುಂದೆ ಇರ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ 69,000 ಪುಸ್ತಕಗಳನ್ನು ಅವರ ಪ್ರೈವೇಟ್ ಲೈಬ್ರರಿಯಲ್ಲಿ ಇಟ್ಕೊಂಡು ಅದಷ್ಟು ಪುಸ್ತಕಗಳನ್ನು ಓದಿದ್ದಾರೆ ಅಂತ ಮಾತನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಪುಸ್ತಕಗಳನ್ನು
ವ್ಯಾಕರಣ ವೈಶಿಷ್ಟ್ಯಗಳು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಮೂಲ ಲೇಖಕರ ಆಶಯಕ್ಕೆ ಭಂಗವಾದಂತೆ ಮಾಡೋದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಅದಕ್ಕಾಗಿ ನಾವಿಬ್ಬರು ಸಾಧ್ಯವಾದ ಮಟ್ಟಿಗೆ ಇದನ್ನು ಮಾಡಿದ್ದೇವೆ. ನಮಗೆ ಈಗ ಪೂಜ್ಯ ಸ್ವಾಮೀಜಿಯವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ಈಗ ಆಶೀರ್ವಾದ. ಯಾವ ಫಿಲಾಸಫಿಯೂ ಇಲ್ಲ. ಕಾರಣ ಮನುಷ್ಯ ಹುಟ್ಟಿರೋದೇ ಅದಕ್ಕಾಗಿ ಇಂಥ ಒತ್ತೊತ್ತಿಗೆ ಬೇಕು ಮನುಷ್ಯನಿಗೆ. ಒಂದೊಳ್ಳೆಯ ಪುಸ್ತಕ ಸಮಾರಂಭ, ಮಠದಲ್ಲಿ ಪುಸ್ತಕೋತ್ಸವ, ಮನೆಯಲ್ಲಿ ಪುತ್ರೋತ್ಸವ ಅಂತ ಹೇಳ್ತಾರೆ. ಆದರೆ ಸಂತೋಷ್ ಲಾಡ್ ಮನೆಯಲ್ಲಿ ಪುತ್ರೋತ್ಸವ ಮತ್ತು ಪುಸ್ತಕೋತ್ಸವ ಎರಡೂ ಆಗಿದೆ ಅನ್ನತಕ್ಕಂಥ ಬಹಳ ಜನ ಎಲ್ಲರೂ ಮಾತನಾಡಿದ್ದಾರೆ. ಮಾತನಾಡೋದು ಏನಿಲ್ಲ. ಜನಾಂಗೀಯ ಹುಟ್ಟಿದ ಮೇಲೆ ತತ್ವ ಹುಟ್ಟಿದೆ ಹೊರತು ತತ್ವ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ. ಎಲ್ಲ ಮಹಾತ್ಮರು ಅವರವರ ವಿಚಾರಧಾರೆಗಳನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತಾರೆ, ವಿಜ್ಞಾನಿಗಳು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಈ ಒಂದು ಪ್ರಯೋಗಶೀಲತೆಯನ್ನು ಒಳಗೊಂಡಿರ್ತಕ್ಕಂಥದ್ದೇ ಮನುಷ್ಯ ಸಮಾಜದಲ್ಲಿರ್ತಕ್ಕಂಥ ತತ್ವಜ್ಞಾನಗಳು. ಇದನ್ನ ಮೀರಿದ ಏನು ತತ್ವಜ್ಞಾನದ ಒಳಗಡೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮೊದಲನೆಯ ವಚನ ಹೇಳಿದ್ದು, ನಾನು ಒಬ್ಬ ಲದ್ದೆಯ ಸೋಮ ಅನ್ನತಕ್ಕಂಥ 12ನೇ ಶತಮಾನದ ಮನುಷ್ಯ. ಆತ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ, ಆವ ಕಾಯಕವಾದರೇನು ಸ್ವಕಾಯಕ ಮಾಡುವುದು ಲೇಸು. ನೀನು ಏನು ಮಾಡ್ತಾ ಇದೆಯಾ ಕೆಲಸ, ಅದನ್ನು ನೀನು ಸ್ವಚ್ಛವಾಗಿ ಮಾಡು, ಅದರಿಂದ ನೀನು ತೃಪ್ತಿಯನ್ನು ಕೊಡು. ಸಾವು ಬಂದರೆ ಸಾಗಿ, ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಬಳಲು. ಇದಕ್ಕೆ ದೇವರ ಹಂಗೇಟಕ್ಕೆ ಬಹಳ ದೊಡ್ಡ ವಿಚಾರಧಾರೆಗಳು ಈ ಜಗತ್ತಿನಲ್ಲಿ 12ನೇ ಶತಮಾನದಲ್ಲಿ ಶರಣರು ಬಿಚ್ಚಿಟ್ಟು ಹೋಗಿದ್ದಾರೆ. ಬದುಕಿಗೆ ಬೇಕಾಗಿರುವ ಹತ್ತಿರದ ಮಾತು ಅಂದ್ರೆ, ಕಾಣದೇ ಇರುವ ಕಲ್ಪನೆಯ ದೇವರನ್ನು ನೋಡ್ರಿ ಅನ್ನೋದಿಲ್ಲ, ಅಥವಾ ಮನುಷ್ಯನ ನಿರ್ಮಾಣ ಮಾಡಿರ್ತಕ್ಕಂಥ ಮ್ಯಾನ್ ಮೇಡ್ ಗಾಡ್ಸ್ ಅನ್ನು ನೋಡ್ರಿ ಅನ್ನೋದಿಲ್ಲ. ಮನುಷ್ಯನ ಬದುಕಿಗೆ ಏನು ಬೇಕು ಅನ್ನತಕ್ಕಂಥದನ್ನು ಅರ್ಥೈಸಿಕೊಂಡು ಬದುಕುವುದೇ ಒಂದು ದೊಡ್ಡ ತತ್ವಜ್ಞಾನ. ಇದರ ಮುಂದೆ ಇನ್ನೇನು ಇಲ್ಲ. ತತ್ವಜ್ಞಾನ ಎಲ್ಲಿ ಹುಡುತ್ತದೆ ಅಂದ್ರೆ, ಒಂದು ಬಹಳ ಬಡತನ ಇದ್ದಾಗ ಹುಟ್ಟುತ್ತೆ, ಇಲ್ಲ ಎಲ್ಲವೂ ಸಿಕ್ಕದಾಗ ಹುಟ್ಟುತ್ತೆ. ಸಾಕ್ರೆಟಿಸ್ಗೆ ಒಂದು ಕಡೆ ಸಿಗೋದು ಬೇರೆ, ಬುದ್ಧನಿಗೆ ಎಲ್ಲವೂ ಸಿಕ್ಕಿದ ಮೇಲೆ ನೋಡೋದಕ್ಕೆ ಹೋಗೋದು ಬೇರೆ, ಒಂದು ಜಾತಿಯಿಂದ ಶ್ರೇಷ್ಠತೆಯಿಂದ ಹುಟ್ಟಿ ಬಂದಿರತಕ್ಕಂಥ ಬಸವಣ್ಣನಿಗೆ ಸಿಗತಕ್ಕಂಥ ವಿಚಾರಧಾರೆಯೇ ಬೇರೆ. ಏನೂ ಇಲ್ಲದ ಮನೆಯಲ್ಲಿ ಮಗ ಸತ್ತಾಗಲೂ ಸಹ ಮೈ ಮೇಲೆ ಬಟ್ಟೆ ಹಾಕ್ಲಿಕ್ಕೆ ಇರಲಾರದಂತಹ ಅಂಬೇಡ್ಕರ್ಗೆ ಸಿಕ್ಕಿರ್ತಕ್ಕಂಥ ಬದುಕೆ ಬೇರೆ. ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ನಾನಾ ತರದ ವಿಚಾರಧಾರೆಗಳನ್ನು ಈ ಸಮಾಜದಲ್ಲಿ ಹುಡುಕ್ತಾ ಇದ್ದೇವೆ ನಾವು. ಅದಕ್ಕೇನು ಕೊರತೆ ಇಲ್ಲ.
ಹಾಗಾಗಿ ಈ ತತ್ವ ಅನ್ನತಕ್ಕಂಥ ವಿಚಾರಧಾರೆಗಳಿದೆಯಲ್ಲ, ಇದೊಂದು ದೊಡ್ಡ ಜನರಿಗೆ ಗಂಟಾಗಿ ಕೂತ್ಬಿಟ್ಟಿದೆ. ಅದಕ್ಕೆ ಶರಣರು ಹೇಳ್ತಾರೆ, ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮತೆ ಉಳ್ಳವನಿಗೆ. ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮತೆ ಉಳ್ಳವನಿಗೆ. ಹಾಗೆ ಕರಂಡ್ಲಾಡ್ ಅವರು ಬರೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಓದ್ಕೋತ ಹೋದಾಗ ಅದು ಸಣ್ಣ ವಯಸ್ಸೇನಲ್ಲ. ನಿಮ್ಗೆ 17 ವರ್ಷ 18 ವರ್ಷ ನಿಮಗೂ ಅನಿಸುತ್ತೆ. ಬಟ್ ಆ ಜೀನ್ಸ್ ಮೋರ್ ದ್ಯಾನ್ 5000 ಇಯರ್ಸ್ ಜೀನ್ಸ್ ಅದು, ಮನುಷ್ಯ ಸಮಾಜದ ಜೀನ್ಸ್ ಅದು, ಅದರೊಳಗೆ ಇರ್ತದದು. ಅದಕ್ಕೊಂದು ಸುತ್ತವಾದಂಥ ಬದುಕನ್ನು ಕಟ್ಟಲಿಕ್ಕೆ ಪ್ರೇರಕವಾದಂಥ ತಂದೆ ತಾಯಿಗಳು, ವಾತಾವರಣ ಇವೆಲ್ಲವೂ ಸಿಕ್ಕಿದಾಗ ಅದು ಸುತ್ತದಲ್ಲಿ ಇರ್ತಕ್ಕಂಥ ಶಕ್ತಿ ಎದ್ದು ಬಿಡುತ್ತೆ. ತನ್ನಷ್ಟಕ್ಕೆ ತಾನು ಕ್ರಿಯೇಟಿವ್ ಕೆಲಸ ಮಾಡ್ತದೆ. ಅದು ಎಲ್ಲರಲ್ಲಿ ಇದೆ. ಅದಕ್ಕೆ ವಾತಾವರಣಗಳು ಬೇಕಷ್ಟೇ ನಮಗೆ. ಆ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಬೇಕು. ಇವತ್ತು ಕರಂಡ್ಲಾಡ್ ಅವರು ಬರೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥವಳು ಅವರ ತಾಯಿ, ಅವರ ತಂದೆ, ಆತನ ಸುತ್ತ ಇರ್ತಕ್ಕಂಥ ಬದುಕಿಗೆ ಬೇಕಾಗಿರ್ತಕ್ಕಂಥ ಪೂರಕದ ವಸ್ತುಗಳು ಯಾವಾಗ ಸಿಗುತ್ತೆ, ಒಬ್ಬ ಮನುಷ್ಯ ತನ್ನಷ್ಟಿಗೆ ತಾನು ಶಕ್ತಿಯಿಂದ ಬೆಳೀತಾನೆ. ಆದರೆ ಅನೇಕ ಜನರಿಗೆ ಸಿಕ್ಕಿದ್ರೂ ಅವರ ಬದುಕನ್ನು ಕಟ್ಟಿಕೊಂಡಿಲ್ಲ. ಆದರೆ ಈ ಹುಡುಗನಿಗೆ ಎಲ್ಲವೂ ಸಿಕ್ಕಿದ್ರೂ ಸಹ ಇವೆಲ್ಲವೂ ಸಹ ಶಾಶ್ವತ ಅಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮೂಡ್ತದಲ್ಲ, ಅದಕ್ಕಾಗಿ ಈ ಪುಸ್ತಕ ಶಾಕ್ತಿ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಏನಿರೋದಿಲ್ಲ, ಬಹಳ ದೂರ ಹುಡುಕೋದೇನು ಬೇಕಾಗಿಲ್ಲ. ಅದನ್ನ ಬುದ್ಧ ಯಾವಾಗ ಹುಡುಕ್ತಾನೆ ಅಂತಂದ್ರೆ ಎಲ್ಲವನ್ನು ನೋಡಿದ ಮೇಲೆ ಬುದ್ಧ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲವೂ ಸಿಕ್ತು ಬುದ್ಧನಿಗೆ. ಅರಮನೆ ಇತ್ತು, ಹೆಂಡತಿ ಇದ್ಲು, ಸಂಪತ್ತಿತ್ತು, ಬದುಕಿತ್ತು, ಆನಂದದ ಜೀವನ ಇತ್ತು. ಎಲ್ಲೋ ಒಂದು ಏನೋ ನೋಡ್ತಾರಲ್ಲ. ಮೆಡಿಟೇಷನ್ ಅಂತಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡುವುದಲ್ಲ. ಮೆಡಿಟೇಷನ್ ಇಸ್ ದ ಅಬ್ಸರ್ವೇಷನ್ ಇಸ್ ದ ಮೆಡಿಟೇಷನ್. ಯಾರು ಅಬ್ಸರ್ವೇಷನ್ ಮಾಡೋದಿಲ್ಲ ಈ ಜಗತ್ತಿನಲ್ಲಿ ಏನನ್ನೂ ನೋಡ್ಲಿಕ್ಕೆ ಸಾಧ್ಯ. ಬಹಳ ಜನ ಕಣ್ಣು ಮುಚ್ಚಿಕೊಂಡು ಕಾಣಲಿಲ್ಲದಿರುವ ವಸ್ತುವನ್ನು ನೋಡಕ್ಕೆ ಹೋಗ್ತಾರೆ. ಇದನ್ನೇ ತತ್ವಜ್ಞಾನ ಅಂತೇಳಿ ಮೋಸಗೊಳಿಸಿದ್ದಾರೆ. ಕಾಣದೇ ಇರುವ ಕಲ್ಪನೆಗಳನ್ನು ತೋರಿಸ್ತೀನಿ ಅಂತೇಳಿ ಕಣ್ಣು ಮುಚ್ಚಿಕೊಂಡು ಹೇಳ್ತಕ್ಕಂಥ ತತ್ವಜ್ಞಾನವೂ ಇದೆ. ಆದರೆ ಮನುಷ್ಯರನ್ನು ನೋಡಿ ಆ ಮನುಷ್ಯನಲ್ಲಿರ್ತಕ್ಕಂಥ ಸುಖ ದುಃಖಗಳನ್ನು ಅನುಸರಿಸಿ ಅವನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ನೋಡ್ತಕ್ಕಂತಹ ಒಂದು ಬದುಕಿಗೆ ಉತ್ತರ ಕೊಡ್ತಕ್ಕಂಥ ಇದೆಯಲ್ಲ, ಈ ಜಗತ್ತಿಗೆ ಮೊದಲನೇದಾಗಿ ಬರಬೇಕಾಗಿರ್ತಕ್ಕಂಥ ತತ್ವಜ್ಞಾನ. ಬುದ್ಧ ಇದನ್ನೇ ನೋಡಿದಲ್ಲ. ಬಹಳ ಜನ ಹೇಳ್ತಾರೆ, ಬಸವಣ್ಣನಿಗೆ ಅನುಗ್ರಹ ಆಯಿತು. ಎಲ್ಲಿ ಅನುಗ್ರಹ ಆಯಿತು? ಏನು ಬೋಧಿ ವೃಕ್ಷದ ಕೆಳಗೆ ಆಯಿತೋ, ಲಿಂಗ ಹಿಡಿದಾಗ ಆಯಿತೋ, ಏನು ಮಣಿ ಜಪಗಳನ್ನು ಮಾಡಿದಾಗ ಆಯಿತೋ, ಸಾಕ್ಷಾತ್ಕಾರ ಆಯ್ತು? ಏನು ಸಾಕ್ಷಾತ್ಕಾರ ಆಗ್ತದೆ ಮನುಷ್ಯನಿಗೆ? ಎಲ್ಲಿ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಎಲ್ಲಿ ಆಗ್ತದೆ? ನೊಂದವರ ನೋವು ನೋಯದವರೆತ್ತಬಲ್ಲ. ನೊಂದವರ ನೋವು ನೋಯದವರೆತ್ತಬಲ್ಲ. ಆ ನೋವು ಅನ್ನತಕ್ಕಂಥದನ್ನು ನೀವು ಎಲ್ಲಿವರೆಗೆ ಅಬ್ಸರ್ವೇಷನ್ ಮಾಡಿ ಆ ನೋವಿಗೆ ಸಾಂತ್ವನ ಹೇಳೋದಿಲ್ಲ, ಅಲ್ಲಿವರೆಗೆ ಯಾವ ತತ್ವ ಸಿದ್ಧಾಂತಗಳು ಈ ಜಗತ್ತಿನೊಳಗಡೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು. ಸುಮ್ಮನೆ ಭ್ರಮೆ ಅಷ್ಟೇ, ನಮಗೆಲ್ಲ ಕಾಣದಿರುವ ಭ್ರಮೆ. ಬಹಳ ದೊಡ್ಡ ಭ್ರಮೆ ನಮ್ಮಗಳಿಗೆ. ಎಷ್ಟು ದೊಡ್ಡ ಭ್ರಮೆ ಇದೆ ಅಂತಂದ್ರೆ ವಿದ್ಯಾವಂತರಲ್ಲಿ ಮಿತಿಮೀರಿದ ಭ್ರಮೆ ಇದೆ. ಆದರೆ ಸಂತೋಷ್ ಲಾಡ್ ಮಗನಿಗೆ, ಕರಂಡ್ಲಾಡ್ಗೆ ಎಲ್ಲೋ ಸಿಕ್ಕಿದ್ರು ಸಹ ಆ ಭ್ರಮೆಯಿಂದ ಹೊರಗಡೆ ಬಂದು ಮನುಷ್ಯತ್ವದ ಕಡೆಗೆ ಹೆಜ್ಜೆ ಇರ್ತದಲ್ಲ, ಅದಕ್ಕಾಗಿ ಈ ಪುಸ್ತಕ ಒಂದು ಸಾಕ್ಷಿಯಾಗಿ ನಿಲ್ತದೆ ಅನ್ನತಕ್ಕಂಥ ಮನುಷ್ಯನಿಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯರನ್ನೇ ನಾವು ಪ್ರೀತಿ ಮಾಡಲಿಲ್ಲ, ಇನ್ನು ಕಾಣದೇ ಇರುವ ದೇವರನ್ನೇ ಏನು ಪ್ರೀತಿ ಮಾಡೋದು? ದೇವರನ್ನತಕ್ಕಂತಹ ಭ್ರಮೆ ಒಳಗಡೆ ಮನುಷ್ಯರನ್ನ ಪ್ರೀತಿ ಮಾಡೋದನ್ನು ಬಿಟ್ಬಿಟ್ಟವಲ್ಲ. ಅದಕ್ಕೆ ಜಯಶುರುದ್ರಪ್ಪ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿ ಒಳಗಡೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕಾರಣ. ತತ್ವ ಅಂತ ಹೇಳಿದ್ರೆ ಧ್ಯಾನ ಅಲ್ಲ, ತತ್ವ ಅಂತ ಹೇಳಿದ್ರೆ ಮೋಕ್ಷ ಅಲ್ಲ. ತತ್ವ ಅಂತ ಹೇಳಿದ್ರೆ ಅದೆಲ್ಲೋ ದೇವಲೋಕ ಇದೆ, ಅಲ್ಲಿ ರಂಭ್ಯರಿದ್ದಾರೆ, ಊರ್ವಶಿಯರಿದ್ದಾರೆ, ಮೇನಕೆಯರಿದ್ದಾರೆ, ತಿಲೋತ್ತಮಿಯರಿದ್ದಾರೆ,
ಇವೆಲ್ಲವಿದೆ ಅನ್ನತಕ್ಕಂಥದ್ದಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೊಡಲು ಸಾಧ್ಯ. ನೀವು 12ನೇ ಶತಮಾನದ ವಚನಕಾರರನ್ನ ಎಲ್ಲಿಯವರೆಗೆ ಅಬ್ಸರ್ವೇಷನ್ ಮಾಡೋದಿಲ್ಲ, ಅಲ್ಲಿಯವರೆಗೆ ನಿಮಗೆ ನಿಜವಾದಂಥ ಜೀವನದ ಅನುಭವ ಆಗೋದಿಲ್ಲ ಅನ್ನತಕ್ಕಂಥದ್ದು ನನ್ನ ಸ್ಪಷ್ಟೀಕರಣದ ಮಾತು ಅನ್ನತಕ್ಕಂಥದ್ದು ನಾನು ಕಂಡಿದ್ದೇನೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣ್ತೀರಿ, ಬಹಳ ಮಜಾ ಇದ್ದೀರಿ. ಈಗ ಅವರು ಬರೆದಿದ್ದಾರೆ ದೇವರ ಸಾವು. ದೇವರ ಸಾವು ಅಂತ ಹೇಳಿದ ಕೂಡಲೇ ಇಡೀ ಅಕ್ಕ ಮಹಾದೇವಿಯ ಒಂದು ಸಾಲಿನಲ್ಲಿ ಬಂದು ದೇವರಂದ್ರೆ ಯಾರು ಅಂತ ಕೇಳಿದ್ರೆ ಯಾವುದು ಹುಟ್ಟಿಲ್ಲ, ಯಾವುದಕ್ಕೆ ಸಾವಿಲ್ಲ, ಅದಕ್ಕೆ ದೇವರು ಅಂತ ಬಿಡ್ತಾರೆ. ಯಾವುದಕ್ಕೆ ಹುಟ್ಟಿಲ್ಲ, ಯಾವುದಕ್ಕೆ ಸಾವಿಲ್ಲ, ಅದು ದೇವರು ಅಂತಾರೆ. ಅದು ನನ್ನ ದೇವರು. ನಿಮ್ಮ ದೇವರ ಹತ್ರ ಬಂದ್ರೆ ನನ್ನ ಟಿವಿಗೆ ಕೂತ್ಕೊಳ್ಬೇಕು. ನಿಮ್ಮ ದೇವ್ರ ಗಲಾಟೆ ಹತ್ರ ಬಂದ್ರೆ ಟಿವಿ ಕೂತ್ಕೊಳ್ಬೇಕಾಗ್ತದೆ, ಗಲಾಟೆ ಮಾಡಬೇಕಾಗ್ತದೆ. ಶಬ್ದ ಜಗತ್ತನ್ನು ಆಳುತ್ತದೆ. ಶಬ್ದ ಜಗತ್ತನ್ನು ಆಳುತ್ತದೆ. ಶಬ್ದ ಮನುಷ್ಯನನ್ನು ಕೊಲ್ಲುತ್ತದೆ. ಶಬ್ದ ಮನುಷ್ಯನನ್ನು ಉನ್ನತೀಕರಣ ಮಾಡುತ್ತದೆ. ಶಬ್ದ ಮನುಷ್ಯನನ್ನ ಬಾಂಧವ್ಯದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಶಬ್ದ ಮನುಷ್ಯನನ್ನ ಒಗ್ಗೂಡಿಸುವ ಶಕ್ತಿ ಇದೆ, ವಿಂಗಡಿಸುವ ಶಕ್ತಿಯು ಶಬ್ದಕ್ಕಿದೆ. ಆದರೆ ಆ ಹುಡುಗ ಬರೆದಿರ್ತಕ್ಕಂಥ ಪುಸ್ತಕ ಇದೆಯಲ್ಲ, ಅದು ಶಬ್ದವಲ್ಲ, ನಮ್ಮನ್ನೆಲ್ಲರನ್ನು ವಿಚಾರ ಮಾಡಿ ಮುಂದೆ ಹೋಗ್ತಕ್ಕಂತಹ ಒಂದು ಸುಂದರವಾದಂಥ ಜ್ಞಾನದ ಪ್ರಭೆ ಇದೆ ಅದರೊಳಗಡೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಇನ್ನೇನು ಅಲ್ಲ, ಅದು ಬಹಳ ಮಾತಾಡೋದ್ರಲ್ಲಿ ಇರೋದಿಲ್ಲ. ನನಗೆ ತಿಳಿದಲ್ಲಿ ನಾನು ಅದೇ ಹೇಳಿದ, ಒಬ್ಬ ಬಡವರಿಗೆ ಮೊದಲು ಯಾರಿಗೆ ಹೊಟ್ಟೆ ಹಸಿವಿರ್ತದೆ ಅವನು ದೊಡ್ಡ ತತ್ವಜ್ಞಾನಿ ಆಗ್ತಾನೆ. ಎಲ್ಲವೂ ದೊರೆತಿರ್ತಕ್ಕಂಥ ವ್ಯಕ್ತಿ ಪುನಃ ಆ ರಿಯಾಲಿಟಿ ಶೋನ ಕಡೆ ಹೋಗ್ತಾ ಇರ್ತಾರೆ. ಹಾಗೆ ಈ ಜಗತ್ತಿನೊಳಗಡೆ ಅದು ಹೇಳಬಾರದು ವಿಚಾರಧಾರೆಗಳನ್ನು ಹೇಳ್ತಾ ಹೋದರೆ ಮಿತಿಮೀರಿದ ವಿಚಾರಧಾರೆಗಳು ಇವತ್ತಿನ ದಿನಮಾನ ಕಾಲದಲ್ಲಿ ನಾನು ಅದನ್ನೇ ಹೇಳ್ತಾ ಇರ್ತೇನೆ. ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರು. ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರು. ಯಾಕೆ ಸಜ್ಜನರು ಬಹಳ ಡೇಂಜರ್ ಅಂದ್ರೆ, ದುರ್ಜನರು ಒಂದೇ ಕೆಲಸ ಮಾಡಿ ಬಿಡ್ತಾರೆ. ದುರ್ಜನರು ಒಂದೇ ಕೆಲಸ ಮಾಡ್ತಾರೆ. ಸಜ್ಜನರು ಎಂತಹ ಕೆಲಸ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಬೆಳೆಸ್ತಕ್ಕಂಥವ್ರು ಸಜ್ಜನರಾಗಿರ್ತಾರೆ ಈ ಜಗತ್ತಿನಲ್ಲಿ. ಬಹಳ ಎಲ್ಲವನ್ನ ಬೆಳೆಸ್ತಾ ಇರ್ತಾರೆ ಈ ಜಗತ್ತಿನಲ್ಲಿ ಸಜ್ಜನರು. ದುರ್ಜನರು ಒಂದೇ ಕೆಟ್ಟ ಕೆಲಸ ಮಾಡೋದು. ಸಜ್ಜನರು ನಮ್ಗೆ ಅದಕ್ಕೆ ಬೇಕ್ರಿ. ಬಹಳ ಜನ ಮೌನ ಆಗಿಬಿಟ್ಟಾರ್ರಿ ಬಸವ ಫಿಲಾಸಫಿ ಹೇಳೋದಕ್ಕೆ. ನಮ್ಗೆ ಅದಕ್ಕೆ ಬೇಕ್ರಿ, ಭಯ ಆಗ್ತದ್ರಿ. ಯಾಕಂದ್ರೆ ಈ ಜಗತ್ತಿನೊಳಗಡೆ ಸತ್ಯವನ್ನು ಸತ್ಯವಾಗಿ ಹೇಳಬೇಕು, ಇರುವುದನ್ನು ನೇರವಾಗಿ ಹೇಳಬೇಕು. ಈ ಪುಸ್ತಕದಲ್ಲಿ ಅವ್ರು ಮಾಡಿರೋದೇ ಅದೇ ಕೆಲಸ. ತನಗೆ ಏನು ತಿಳಿದಿದೆ ಅದನ್ನು ಹೇಳೋದು, ತನಗೇನು ತಿಳಿದಿದೆ ಅದನ್ನು ಬರೆಯುವುದು, ತನಗೇನು ತಿಳಿದಿದೆ ಆ ವಿಚಾರಗಳನ್ನು ಜನಗಳಿಗೆ ಮುಟ್ಟಿಸೋದು. ಅದು ಪರವಿರೋಧ ಅಲ್ಲ, ಆತನ ಅಭಿವ್ಯಕ್ತಿ ಸ್ವಾತಂತ್ರ್ಯತೆ. ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಆ ಬ್ಯೂಟಿ ಆಫ್ ದ ಡೆಮಾಕ್ರಸಿಗೆ ನಾವು ಯಾವಾಗ ನ್ಯಾಯ ಕೊಡ್ತೀವಿ, ಆವಾಗ ಇಂಥ ಅನೇಕ ಸಾವಿರಾರು ಪುಸ್ತಕಗಳು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು. ಹೀಗಾಗಿ ಅವರ ತಂದೆ ತಾಯಿಗಳ ಶಕ್ತಿ ಇದೆ ಅನ್ನತಕ್ಕಂಥ ಮಾತನ್ನು ಕೇಳಿ ಈ ಒಳ್ಳೆ ಪುಸ್ತಕ ತಗೊಂಡು ಎಲ್ಲರೂ ಓದ್ರಿ, ಚೆನ್ನಾಗಿ ಓದ್ರಿ. ಅನುಕರಣೆ ಮಾತ್ರ ಮಾಡಬೇಡ್ರಿ, ಅನುಕರಣೆ ಹರಿದು ಮಾಡಬೇಡ್ರಿ. ಅನುಕರಣೆ ಎಂದೆಂದೂ ಒಳ್ಳೆಯದಲ್ಲ. ಕೊನೆಯದಾಗಿರ್ತಕ್ಕಂಥ ಒಂದು ಕತೆ ಹೇಳಿ ಮುಗಿಸ್ತೇನೆ ನಾನು. ಒಂದು ಊರಲ್ಲಿ ಒಂದು ಗುಡಿ ಕಟ್ಟಿದ್ರು, ಭಾಳ ಚಲೋ ಗುಡಿ ಕಟ್ಟಿದ್ರು. ಅನುಕರಣೆ ಅಂದ್ರೆ ಏನು, ಎಲ್ಲರೂ ಮಾಡಕತ್ತಾರೆ. ಈಗ ಎಲ್ಲರೂ ಓಡಕತ್ತಾರೆ, ಎಲ್ಲ ಹಚ್ಚಿ ಅದೇ ಧರ್ಮ ಅಂತ ಓಡಕತ್ತಾರೆ. ಎಲ್ಲ ದೊಡ್ಡ ಗುಡಿ ಕಟ್ಟಿದ್ರಂತೆ. ಕಟ್ಟಿದ ಕೂಡಲೇ ಗುಡಿ ಕಟ್ಟಿದ ಮೊದಲನೇ ದಿವಸ ಗುಡಿಗೆ ಗಂಟೆ ಬಾರಿಸೋರು ಯಾರು ಅಂತ ಪ್ರಶ್ನೆ. ಅಯ್ಯೋ ಅಂತ ಏನು ಹೇಳ್ತಾರೆ, ಆ ಗುಡಿಗೆ ಗಂಟೆ ಬಾರಿಸೋರು ಯಾರು? ಊರವರಲ್ಲ ಅಂದ್ರಂತೆ. ಊರಿಗೆ ಮತ್ತೆ ಗೌಡ ಇರ್ತಾನೆ, ಗೌಡನೇ ಬಾರಿಸ್ಬೇಕು, ಬೇರೆಯಿಂದ ಬಾರಿಸಕ್ಕಾಗ್ತದ. ಗಂಟೆ ತಂದಿಟ್ರು, ಗುಡಿ ಮೇಲೆ ಕಟ್ಟಿದ್ರು, ಬಾರಿಸೋದ್ರು. ಪಾಪ ಗೌಡ ಗಿಡ್ಡಿದ್ದ, ಯಾರಿದ್ದ? ಗಿಡ್ಡಿ. ಗೌಡ ಏನಿದ್ದ? ಗಿಡ್ಡಿ. ಎಲ್ಲರೂ ನಿಂತಿದ್ರು. ಗೌಡ ಎದ್ರದ ಒಂದ್ಸಲ ಗಂಟೆ ಸಿಗ್ಲಿಲ್ಲ, ಮತ್ತೆ ಹೊಡಿಲಿಲ್ಲ ಅಂದ್ರೆ ಗೌಡನ ಕಿಮ್ಮತ್ ಹೋಗ್ಬಿಡ್ತದಲ್ಲ. ಹಂಗಾದ್ರೆ ಮಾಡಿ ಹೊಡಿಬೇಕು.
ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಅನಿಸಿದ ಕೂಡಲೇ ನಾವು ನ್ಯಾಯನಾಯ್ತು ಗೌಡ ಎತ್ತಿ ಗಂಟೆ ಹೊಡೆದ. ಒಂದ್ಸಲ ಸಿಗ್ಲಿಲ್ಲ, 2 ಸಲ ಸಿಗ್ಲಿಲ್ಲ, 3ನೇ ಸಲ ಜಿಗದು ಹೊಡೆದು ನಮಸ್ಕಾರ ಮಾಡಿ ಹೊಂಟ ಕೂಡಲೇ ಗೌಡ ಗಂಟೆ ಹೊಡೆದಂತೆ ನಾವೆಲ್ಲರೂ ಹೋಗೋಣ ಅಂತ. ಗೌಡ ಹೋಗೋದು ಎಲ್ಲರೂ ಹೋಗಿ ನೋಡಿದ್ರು ಗೌಡ ಜಿಗದು ಹೊಡೆಯೋತ್ತಿಗೆ ಗೌಡನ ಕಚ್ಚೆ ಹಿಂದುಗಡೆ ಕಳ್ಸ್ಕೊಂಡ್ಬಿಟ್ಟಿದೆ. ಜನ ತಿಳ್ಕೊಂಡ್ರು ಈ ಗುಡಿ ಗಂಟೆ ಹೊಡಿಬೇಕಾದ್ರೆ ಕಚ್ಚೆ ಕಳ್ಕೊಂಡೇ ಹೊಡಿಬೇಕು ಅಂತ ಎಲ್ಲರೂ ಹೊಡೆದ್ರು. ಏನಿದು ಬಂದವರೆಲ್ಲ ಏನ್ ಮಾಡಿದ್ರು? ಇವತ್ತಿನ ಪರಿಸ್ಥಿತಿ ಹೆಂಗದ ದೇಶದಂದ್ರ, ಇವತ್ತಿನ ದೇಶದ ಪರಿಸ್ಥಿತಿ ಹೆಂಗದ? ಎಲ್ಲರ ಕರ್ನಲ್ಲಿ ಹೊರಗಡೆ ಬಂದು ಗಂಟೆ ಬಾರಿಸ್ಕೊಂಡ್ರ ಈ ಇದೆಯಲ್ಲ, ಇದು ಬಹಳ ಡೇಂಜರ್. ಇದು ಬಹಳ ಡೇಂಜರು. ನಿಮ್ಮ ಶಿಕ್ಷಣ, ನಿಮ್ಮ MA, ನಿಮ್ಮ B.Ed, ನಿಮ್ಮ D.Ed, ನಿಮ್ಮ ಫಿಲಾಸಫಿ, ನಿಮ್ಮ ಇದು ಜಗತ್ತಿನಲ್ಲಿ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಕಲ್ಯಾಣ ಶ್ರೇಷ್ಠ, ಕಲ್ಯಾಣಕ್ಕಿಂತ ಮನುಷ್ಯತ್ವ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಮತ್ತೊಂದು ವಂದಿಸಿ ಊಟದ ಸಮಯ ಆಗಿದೆ. ಆದರೂ ಮಾತನಾಡಬೇಕಲ್ಲ, ಯಾಕೆ ಮಾತನಾಡಬೇಕು? ಕಾಣಿಕೆ ಬರಬೇಕಲ್ಲ, ಅದಕ್ಕೆ ಮಾತಾಡಬೇಕು. ಇದು ಮನುಷ್ಯನ ಸಮಾಜ. ಈ ಜಗತ್ತಿನೊಳಗಡೆ ಇಂಥವೆಲ್ಲ ಸ್ವಾಮಿಗಳಾದವರಿಂದ ಹಿಡ್ಕೊಂಡು ನಾನಂತೂ ಇನ್ನೂ ಚಲೋ ಹೇಳ್ಬೇಕು ಅಂತ ತೀರ್ಮಾನ ಮಾಡೀನಿ. 60 ಬಂದದ ಇನ್ನೂ ಎಲ್ಲ ಹೇಳಿಬಿಡ್ಬೇಕು ವಿಚಾರ ಮಾಡಿದ್ದೀನಿ. ನನಗೆ ಕೆಟ್ಟವರಂದ್ರೂ ಪರವಾಗಿಲ್ಲ, ಒಳ್ಳೆಯವರಂದ್ರೂ ಪರವಾಗಿಲ್ಲ. ಯಾಕೆ ನನ್ನ ಹತ್ರ ಹೆಣ್ಮಗಳಿಲ್ಲ ಬೇಸನ ಮಾಡಕ್ಕ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಸ್ವಚ್ಛವಾಗಿ ಹೇಳಿ ಹೋಗ್ಬೇಕು. ಜಗತ್ತಿನಲ್ಲಿ ಯಾರನ್ನ ಓಲೈಸ್ಕೊಳ್ತೀರಿ? ಎಷ್ಟು ದಿವಸ ಓಲೈಸ್ಕೊಂಡು ಬದುಕ್ತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ನೆರೆ ಹಾಕ್ತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ಕೈ ಮುಗಿತೀರಿ? ಎಷ್ಟು ದಿವಸ ಇನ್ನೊಬ್ಬರಿಗೆ ಬೇಡ್ತೀರಿ ಜಗತ್ತಿನಲ್ಲಿ? ದುಡಿಯೋದು ತಮ್ಮಗುಂಟು ತನ್ನ ಚಲೋ ದೇವರು ಕಣ್ಣು ಕೊಟ್ಟಾನೆ ನೋಡ್ರಿ, ಕಿವಿ ಕೊಟ್ಟಾನೆ ಕೇಳ್ರಿ, ನಾಲಿಗೆ ಕೊಟ್ಟಾನೆ ಚೆನ್ನಾಗಿ ದುಡೀರಿ, ಕೈ ಕಾಲು ಕೊಟ್ಟಾನೆ ದುಡೀರಿ, ಹಾಡ್ರಿ ಚೆನ್ನಾಗಿ ಹಾಡ್ರಿ, ನಲಿಯಿರಿ. ಎಷ್ಟೋ ಜನ ಊಟ ಮಾಡಲಾರ್ದೆ ಸತ್ತೋಗ್ಯವ್ರಿ ಸಂಪ್ರದಾಯದ ಪ್ರಕಾರ. ಸೋಮವಾರ ಊಟ ಬಿಟ್ಟಾವ್ರಿ, ಮಂಗಳವಾರ ಬಿಟ್ಟಾವ, ಬಾಳೆಹಣ್ಣು ಬಿಟ್ಟಾವ, ಗೋಧಿ ಬಿಟ್ಟಾವ. ಎದಕ್ಕೆ ಬಿಟ್ಟು ದೇವ್ರಿಗೆ ಬಿಟ್ಟು, ಎದಕ್ಕೆ ಬಿಟ್ಟು ದೇವ್ರಿಗೆ, ಎದಕ್ಕೆ ಬಿಟ್ಟು ತುಪ್ಪ. ಅದಕ್ಕೆ ಒಬ್ಬ ಕವಿ ಬರೆದನ, ಉಪ್ಪು ಬಿಟ್ಟವರನ್ನು ಕಂಡೆ, ತುಪ್ಪ ಬಿಟ್ಟವರನ್ನು ಕಂಡೆ, ತಪ್ಪು ಬಿಟ್ಟವರನ್ನು ಒಬ್ಬರನ್ನೂ ಕಾಣೆ. ಲೈಫ್ ಎಂಜಾಯ್ ಮಾಡಿ. ಲೈಫ್ ಯಾವ್ದಾದ್ರು ಹುಡುಗರನ್ನ ಕೇಳ್ರಿ, ವಾಟ್ ಇಸ್ ಲೈಫ್? ಲೈಫ್ ಈಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ಡಿನ್ನರ್ ದಿವಾಲಿ. ಸುಮ್ಮನೆ ಬೆಳಗ್ಗೆ ಎದ್ದೇಳ್ರಿ, ಜಳಕ ಮಾಡಿ ನಿಮ್ಮ ತಂದೆ ತಾಯಿಗೆ ಅಷ್ಟು ನಮಸ್ಕಾರ ಮಾಡಿ ನೀವು ನಂಬಿರೋ ದೇವರುಗಳು ಇಷ್ಟು ಕೈ ಮುಗಿರಿ, ಚೆನ್ನಾಗಿ ದುಡೀರಿ, ದುಡ್ದು ಹಣ ಮನೆಗೆ ತಗೊಂಡು ಬಂದ್ರಿ, ಅದನ್ನ ಚೆನ್ನಾಗಿ ಶೇರ್ ಮಾರ್ಕೆಟ್ ಮೇಲೆ ಹಾಕಿ ಚೆನ್ನಾಗಿ ಡಬಲ್ ಮಾಡಿದ್ರೆ ಚೆನ್ನಾಗಿ ಮಾಡಿ ಸಾಯಂಕಾಲ ಬರುವಾಗ ಮನೆಗೆ ಹೆಂಡ್ತಿದ್ರೆ ಒಂದಿಷ್ಟು ಏನಾದರೂ ಹೂವು ಮಲ್ಲಿಗೆ ಹೂ ತಗೊಳ್ರಿ, ಏನು ಮಕ್ಕಳಿದ್ರೆ ಒಂದಿಷ್ಟು ಚಾಟ್ಸ್ ಏನಾದ್ರು ತಗೊಳ್ರಿ, ತಿಂಡಿ ತಗೊಳ್ರಿ, ತಗೊಂಡು ಬಂದು ಚೆನ್ನಾಗಿ ಮಕ್ಕಳಿಗಷ್ಟು ತಿನ್ನಿಸ್ರಿ, ಕೈಕಾಲು ಮಕ್ಕಳು ತಗೊಂಡಷ್ಟು ಪ್ರಾರ್ಥನೆ ಮಾಡಿ ಮಕ್ಕಳಿಗಷ್ಟು ಹೋಮ್ವರ್ಕ್ ನೋಡ್ಬಿಟ್ಟು ಒಂದು ಚೆನ್ನಾಗಿ ಊಟ ಮಾಡೋಕೆ ಮುಂಚೆ ಒಂದು ಚಲೋ ಪಿಕ್ಚರ್ ನೋಡಿ ಮಲ್ಕೊಳ್ರಿ. ಬೆಳಿಗ್ಗೆ ಜೀವ ಇದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಹೋಗ್ರಿ. ಅವ ಒಂದು ಹೇಳಕತ್ತಾನ, ಜೀವನ ಚೆನ್ನಾಗಿ ಎಂಜಾಯ್ ಮಾಡ್ರಿ ಅಂತಕ್ಕಂಥ ಮತ್ತೆ. ಅದಕ್ಕೆ ಅಕ್ಕಮಾದಿ ಹೇಳಿದ, ಹಾಡುವುದು, ಪಾಡುವುದು, ಕೇಳುವುದು ಎಲ್ಲ ಮಾಡ್ರಿ. ಒಳ್ಳೆ ಫಿಲಂ ಬೇಕಾದ್ರೆ ಹಾಡಿ. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಗುಡಿಯಲ್ಲು ನೀನೆ, ಲಲ ಈ ಹಾಡು ಹಾಡನಲ್ಲ, ಇವ ಸ್ವಾಮಿ ಅಲ್ಲ. ಈ ರೀತಿಯ ಚಿಂತನೆಗಳು ಹೋಗಬೇಕು. ಜೀವನವನ್ನು ಚೆನ್ನಾಗಿ ಅನುಭವಿಸಿ. ಸರ್ವರಿಗೂ ಶರಣ. ಪೂಜ್ಯ ಸ್ವಾಮೀಜಿಯವರಿಗೆ I want to thank
Swamiji. I want to thank the people who helped translate this book, Dr. Vinayak and Dr. Lois. I want to thank everyone on stage who took time to read my book, to analyze it, to come speak. I want to thank all of you for coming here. Hope you didn't get bored. Hope you liked the book when you read it. And I just want to say thank you, and thank you for all your wishes. Yeah. ಇದು ಇಂಗ್ಲೀಷಲ್ಲಿ ಮಾಡಿರ್ತಕ್ಕಂಥ ಬುಕ್ಕು ಬೆಂಗಳೂರಲ್ಲಿ ಬರಲಿ. ಇವನು ಯಾವಾಗ ಈ ಬರಲಿಕ್ಕೆ ಪ್ರಾರಂಭ ಮಾಡ್ದ, ನಾನು ಹೇಳ್ತೀವಿ ಒಂಥರ ಕೂಫಿ ಏಜೆನ್ಸಿ CBI ಎನ್ಕ್ವೈರಿ ಮಾಡ್ತಿದ್ರು. ಇವನು 2 ವರ್ಷ ಡ್ರಿಫ್ಟ್ ಆಗಿಬಿಟ್ಟಿದ್ದ. ಇವ ಡ್ರಿಫ್ಟೆಡ್ ಸೋ ಮಚ್ ದ್ಯಾಟ್ ಮೈ ವೈಫ್ ವಾಸ್ ರಿಯಲಿ ವರಿಡ್. ಇವನೇನು ಮಾಡೋದಂದ್ರೆ ಈ ಸಣ್ಣ ಸಣ್ಣ ಸ್ಲಿಪ್ನಲ್ಲಿ ಬರೆದ್ಬಿಟ್ಟು ಬಾಡಿ ಕಳಿಸೋಣ. ನನ್ನ ವೈಫು ದಿನ ಬೆಳಿಗ್ಗೆ ನನಗೆ ಫೋನಲ್ಲಿ ಮಾತನಾಡೋದಾಗಿರಲಿ, ಸಿಕ್ಕಾಗಿ ಮಾತಾಡೋ ಸಂದರ್ಭದಲ್ಲಿ ಇವನೇನೋ ಈ ಥರ ಬರೀತದಾನೆ, ನೋಡು 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 ಅಂತ ಹೇಳ್ತಾನೆ ಇರೋದು. ಭಾಳ ತಿಂಗಳುಗಳಾದರೂ 1 ವರ್ಷ ಆಗಕ್ಕೆ ಬಂತು. ಮನೆ ತುಂಬ ಬರೀದನ್ನೇ ಬಂದ್ಬಿಟ್ಟಿದ್ದ. ನಮಗೆ ಯಾಕೆ ಒಂಥರ ಗಾಬರಿ ಆದ ವಾತಾವರಣ ಆದರೂ ಕೂಡ ನಾವು ಏನು ಜಾಸ್ತಿ ಕೇಳಕ್ಕೆ ಹೋಗಲ್ಲ, ಇವನಿಗೂ ಜಾಸ್ತಿ ಮಾತನಾಡಕ್ಕೆ ಹೋಗಿರ್ಲಿಲ್ಲ. ಇವನು ನನಗೆ ಅವನ ಹೆಸರು ಕೂಡ ಗೊತ್ತಿಲ್ಲ, ಫ್ರೆಂಚ್ ರೈಟರ್ ಫ್ರೆಡ್ರಿಕ್ ನೀಚರ್ ಅಂತ ಹೇಳಿ. ಇವನು ಅವನ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಂಡು ಸ್ವಲ್ಪ ಮಟ್ಟಿಗೆ ಭಗವದ್ಗೀತಾ, ಸ್ವಲ್ಪ ಮಟ್ಟಿಗೆ ಹಿಂದೂಯಿಸಮು, ಸ್ವಲ್ಪ ಮಟ್ಟಿಗೆ ಫಿಲಾಸಫಿ, ಇಸ್ಲಾಂ ಧರ್ಮದ ಬಗ್ಗೆ, ಎಲ್ಲ ಧರ್ಮದ ಬಗ್ಗೆ ಅವನೇನಷ್ಟು ಅವನಿಗೆ ಏನು ಸಿಗ್ತಾ ಇತ್ತು ಅಂತ ಓದ್ಕೊಂಡಿದ್ದಾನೆ. ಅವನೇನು ಸ್ವತಃ ಬುಕ್ ತಂದಿಲ್ಲ, ಇದೆಲ್ಲ ಇಂಟರ್ನೆಟ್ಗೆ ಏನು ಸಿಗ್ತದೆಲ್ಲ ಓದ್ಕೊಂಡ್ಬಿಟ್ಟು ಇವುದೇ ಆದ ವಿಚಾರದಲ್ಲಿ ಕೆಲವು ಪೇಪರ್ಗಳು ಬರೆದ್ಬಿಟ್ಟಿದ್ದಾರೆ. ವೆನ್ ಈ ರಿಟರ್ನ್ ಸಮ್ಟೈಮ್ಸ್ ಇನ್ ಫಸ್ಟ್ ಪ್ರಿಲಿಮಿನರಿ, ಯಾಕಂದರೆ ನಾವು ಹೊಸದಾಗಿಲ್ಲ, ಕೆಲವು ವಿಚಾರಗಳು ಇನ್ನು ಬೇಡ, ಈ ವಿಚಾರಗಳು ಇರಲಿ ಅಂತೇಳಿ ನಾವು ಅವನಿಗೆ ಸ್ವಲ್ಪ ಹೇಳಿದ್ವಿ. ಅದಾದ್ಮೇಲೆ ಒಂದು ಸಂದರ್ಭದಲ್ಲಿ ಅನಿಸ್ತು, ನಿನಗೆ ಏನು ಅನಿಸುತ್ತೆ ಅಂತ ಬರೆಯೋ ಅಂತ ಹೇಳಿದ್ವಿ. ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಸ್ಟಾರ್ಟೆಡ್ ರೈಟಿಂಗ್ ಫ್ರಮ್ ದಟ್. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು 1.5 ವರ್ಷ ಆಯ್ತು ಅವನಿಗೆ. ಈ ಟುಕ್ ಲಾಟ್ ಆಫ್ ಟೈಮ್ ಟು ರೀಡ್ ಆ್ಯಂಡ್ ರೈಟ್ ಏನು ಮನಸ್ಸಿಗೆ ತಿಳಿದು ಬರ್ದಾದ್ಮೇಲೆ ನಾನು ಹೇಳ್ತೀನಿ ಇನ್ನೂ ಡೌಟ್, ಇನ್ನೆಲ್ಲ ಕಾಪಿ ಮಾಡಿರ್ಬೋದು ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಸ್ಪೆಷಲಿಸ್ಟ್ ಕರ್ಕೊಂಡ್ಬಂದು ಇವನು ಇಂಟರ್ವ್ಯೂ ಮಾಡಿಸಿದ್ದಾರೆ. ಇವನು ಬರೆದ್ರೆ ಸರಿಯೋ ನಿಜ ತಪ್ಪು ಅಂತ ಹೇಳಿ ಚೆಕ್ ಮಾಡಿದ್ಮೇಲೆ ದೆನ್ ವಿ ಥಾಟ್ ದಟ್ ದಿಸ್ ಗಾಯ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬರೋದಿಲ್ಲ. ನೋಬಡಿ ನಮ್ಮ ಫ್ಯಾಮಿಲಿ ಇಸ್ ರೈಟರ್, ನೈದರ್ ಐ ವೊರಿಷಿಯಸ್ ರೀಡರ್. ನಾವು ಅವಾಗ ಓದ್ತಾ ಇದ್ವಿ ಭಾಳ ಕಮ್ಮಿ. ನೈದರ್ ಐ ವೊರಿಷಿಯಸ್ ರೀಡರ್, ಮೈ ವೈಫ್ ಇಸ್ ಆಲ್ಸೋ ರೀಡರ್. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಒಬ್ಬೊಬ್ಬರು ಈ ಥರ ಬರೆಯ ಯಾರ ಹತ್ರ ಇರಲಿಲ್ಲ. ಹಂಗಾಗಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೆಂಗೋ ಒಂದು ಬುಕ್ ರೂಪದಲ್ಲಿ ಬದಲಾವಣೆ ಆಯಿತು. ಭಾಳಷ್ಟು ಫ್ರೆಂಡ್ಸಿಗೆ ನಾವು ಇನ್ಶಿಯಲ್ ಮಾತನಾಡಿದಾಗ ಚೆನ್ನಾಗಿ ಬಂದಿದೆ, ನಿಮ್ಮ ಮಗ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿದ್ರು. ಅವನೇ ಸ್ವಇಚ್ಛೆಯಿಂದ ಇದನ್ನು ಬರೆದಿರ್ತಕ್ಕಂಥ, ಇದರಲ್ಲಿ ಯಾವುದು ನಮ್ಮ ಒಂದು ವರ್ಡ್ ಕೂಡ ಆ್ಯಡ್ ಆಗಿಲ್ಲ. ವಾಟ್ ಎವರ್ ಹಿ ಹಸ್ ರಿಟನ್, ನಾಟ್ ಇವನ್ ಸಿಂಗಲ್ ವರ್ಡ್ ಇಸ್ ಬೀನ್ ಆ್ಯಡೆಡ್ ಬೈ ನೈದರ್ ಮೀ ಬೈ ಮೈ ವೈಫ್. ಏನು ವಿಚಾರಗಳನ್ನು ವಿಮರ್ಶೆ ಮಾಡಿರ್ಬೋದು, ಮಾತನಾಡಿರ್ಬೋದು, ಅಷ್ಟು ಬಿಟ್ಟರೆ ಎವ್ರಿ ಸಿಂಗಲ್ ಬಿಟ್ ಆಫ್ ವರ್ಡ್ ಇಸ್ ರಿಟನ್ ಬೈ ಹಿಮ್ ಓನ್ಲಿ. ಹಂಗಾಗಿ ಭಾಳ ಖುಷಿ ಇದೆ. ಯಾಕಂದರೆ ಐ ಬೀನ್ ಆಲ್ವೇಸ್ ಟೆಲಿಂಗ್ ಇಟ್, ಐ ಆಮ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಾನು ಲಕ್ಕಿ ರಾಸ್ಕಲ್ ಅಂತಲೇ ಹೇಳ್ತೀನಿ ಯಾವಾಗ. ಈ ವಿಚಾರದಲ್ಲಿ ಡಿಪೆಂಡೆಂಟ್ ಆಫ್ ಆಪರ್ಚುನಿಟಿ ಬಗ್ಗೆ ಒಂದು ಬುಕ್ ಬರೀ ಅಂತ ಭಾಳ ಸಲ ಹೇಳ್ತೀನಿ. ಯಾಕಂದರೆ ಈ ಪ್ರಪಂಚದಲ್ಲಿ ಡಿಪೆಂಡೆಂಟ್ ಆಫ್ ಆಪರ್ಚುನಿಟಿ ಇದೆಯಲ್ಲ, ಅದು ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ವಿಚಾರ. ಅದು ಸ್ವಾಮೀಜಿ ಹತ್ರ ನಾವು ಯಾವಾಗ ಕೂತ್ಕೊಂಡು ಮಾತನಾಡ್ತೀವಿ. ಯಾಕಂದ್ರೆ ನಾನು ಸ್ವಾಮೀಜಿಯವರಿಗೆ ಭಾಳ ಸಲ ಅವ್ರು ಮಾತನಾಡ್ತಕ್ಕಂಥ ಕೇಳಿದ್ದೇನೆ, ನೋಡಿದ್ದೀನಿ, ಯೂಟ್ಯೂಬ್ನಲ್ಲಿ ಕೇಳಿದ್ದೀನಿ. ಈ ಥರ ಒಂದು ಫಿಲಾಸಫಿ ನನ್ನ ಮಗ ಈ ರೀತಿ ಬರೀತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬರೆದಿದ್ದಾನೆ. ಇವತ್ತು ಆ ಒಂದು ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಗಳು ಇವತ್ತೇನು ಇಲ್ಲಿ ಬಂದು ಆಶೀರ್ವಚನೆ ಮಾಡಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಪೂಜ್ಯ ಸ್ವಾಮೀಜಿಗಳಿಗೆ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ವೀರಣ್ಣರಾಜು ಸಾಹೇಬರು, ಡಾಕ್ಟರ್ MP ರಮೇಶ್ ಅವರು, ನಾಯಕ್ ಸಾಹೇಬರು, ಯಾರು ಈ ವೀರನಾಯಕ್ ಸಾಹೇಬರು ಹಾಗೂ ಲೋಹಿತ್ ನಾಯಕರು ಸಾಹೇಬರು, ನನ್ನ ವೈಯಕ್ತಿಕ ಪರವಾಗಿ, ನನ್ನ ಧರ್ಮಪತ್ನಿ ಪರವಾಗಿ, ನನ್ನ ಕುಟುಂಬದ ಪರವಾಗಿ ನಿಮಗೆ ಸದಾ ಇಬ್ಬರಿಗೂ ಅಭಾರಿ ಆಗಿತ್ತು ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಾಯಕ್ ಸಾಹೇಬರು ಇದನ್ನು ಭಾಳ ಸಲ ಒತ್ತಡ ತಂದರು. ಸರ್, ನಿಮ್ಮ ಮಗನಿಗೂ ನಾನು ಓದಿದ್ದೀನಿ ಬುಕ್, ಬಿಕಾಸ್ ಈಸ್ ಅ ಫೆರೋಷಿಯಸ್ ಫಿನಾಮಿನಲ್ ವೆಲ್ ಎಜುಕೇಟೆಡ್ ಲರ್ನಡ್ ಮ್ಯಾನ್. ಅವ್ರು ಇಂಗ್ಲೀಷ್ನಲ್ಲಿ ಕೂಡ ಬುಕ್ಗಳು ಬರೆದಿದ್ದಾರೆ, ಕನ್ನಡದಲ್ಲಿ ಕೂಡ ಬುಕ್ ಬರೆದಿದ್ದಾರೆ, ಹೈಲಿ ಎಜುಕೇಟೆಡ್ ಇದ್ದಾರೆ. ಅವ್ರು ನನಗೆ ಯಾವಾಗ ಹೇಳ್ತಾರೆ, ನಿಮ್ಮ ಮಗ ಬುಕ್ ಬರೆದಿದ್ದಾರೆ, ನಾನು ಕನ್ನಡ ಅನುಮೋದಿಸಿ ಅಂದ್ರೆ ನಾವು ಹೇಳ್ತಾರೆ, ನೀವು ಯಾರು ಮಾಡ್ತಾರೆ ಬಿಡಿ ಸಾಹೇಬ್ ಅಂದರೆ ಅವರೇ
ಭಾಳ ಸ್ವತಃ ಮುತುವರ್ಜಿ ವಹಿಸಿ, ಇಲ್ಲ ನಿಮ್ಮ ಕರಣ್ ಮಗ ನೀವು ಬರೆದಿರ್ತಕ್ಕಂಥ ಬುಕ್ ಚೆನ್ನಾಗಿದೆ, ಕನ್ನಡದಲ್ಲಿ ಅನುಮೋದನೆ ಮಾಡೋಣ ಅಂತ ಹೇಳಿ ಅವರು ಭಾಳಷ್ಟು ಶ್ರಮವನ್ನು ಪಟ್ಟು ಇವತ್ತು ಈ ಕಾರಣ ಈ ವೇದಿಕೆಗೆ ಕಾರಣ ಆಗಿರ್ಬೋದು, ಈ ಕಾರ್ಯಕ್ರಮದ ಕಾರಣ ಅವರಾಗಿದ್ದಾರೆ. ನನ್ನ ವೈಯಕ್ತಿಕವಾಗಿ, ನನ್ನ ಮಗನ ಕರಣ ಪರವಾಗಿ, ನಮ್ಮೆಲ್ಲ ಲಾಡ ಕುಟುಂಬದ ಪರವಾಗಿ ನಿಮಗೆ ಸದಾ ಅಭಯ ಆಗಿರ್ತೀವಿ ಅಂತ ಈ ಸಂದರ್ಭಕ್ಕೆ ಇನ್ನೊಂದ್ಸಲ ಹೇಳಿಕೆ ಬಯಸ್ತೀನಿ. ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಕರ್ನೂಲಿ ಸಾಹೇಬರಿದ್ದಾರೆ, ಬಾಲಣ್ಣ ಅವರು, ವಿಶೇಷವಾಗಿ ಶಶಿಧರ್ ಸಾಹೇಬರು, ದಿವ್ಯಾಪ್ರಭು ಅವರು, ಆಮೇಲೆ ಐ ಜಿ ಸನದಿ ಅವರು. ಈ ದಿವ್ಯಾಪ್ರಭು ನನಗೆ ಒಂದು ತಂಗಿ ಸಮಾನ. ನಾವು ಇಬ್ಬರು ನಮ್ಮ ಜಿಲ್ಲೆಗೆ ಬಂದಾಗಿಂದ ಭಾಳಷ್ಟು ದಿನಗಳು ನಾವು ಯಾವಾಗ ಸಿಗ್ತೀವಿ, ಮಾತನಾಡ್ತೀವಿ. ಈ ಥರ ಆಫೀಸರ್ ನಿಜಕ್ಕೂ ನನಗೂ ತುಂಬ ಖುಷಿ ಅನಿಸುತ್ತೆ. ಇಡೀ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಒಂದು ಧಾರವಾಡ ಜಿಲ್ಲೆಗೆ ಮೆರುಗು ತರೋ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು ಭಾಳ ವಿಭಿನ್ನವಾಗಿ ವಿಚಾರ ಮಾಡ್ತಾಳೆ. ಯಾವುದೋ ರೀತಿಯ ಒಂದು ತಂಗಿ ಸಮಾನವಾಗಿರ್ತಕ್ಕಂಥ ನನ್ನ ಅವ್ರ ಜೊತೆಗೆ ಅವರು, ಯಾಕಂದರೆ ಅವ್ರ ಗಂಡ ಕೂಡ ರಾಮಪ್ರಸಾದ್ ನನಗೆ ಭಾಳ ಪರಿಚಯ. ಹಂಗಾಗಿ ಎಲ್ಲೋ ಒಂದು ಜಾಗದಲ್ಲಿ ಇವತ್ತು ನನ್ನ ಮಗನ ಬಗ್ಗೆ, ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡೋದಕ್ಕೆ ನಾನು ನಿಮಗೆ ಅಭಯ ಆಗಿರ್ತಂತ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೀನಿ. ಹಾಗಾಗಿ ಇವತ್ತು ನಮಗಿದು ಗೊತ್ತಿಲ್ಲ, ಯಾಕಂದರೆ ಈ ಕಾರ್ಯಕ್ರಮ ನಾನಂದರೆ ನಾಯಕರ ಸಾಹೇಬ್ರು ನೀವೇ ನಡೆಸ್ಕೊಡಿ. ಇದು ನಾನು ರಾಜಕೀಯವಾಗಿ ಯಾರಿಗೆ ಕರೆಯಕ್ಕೆ ಹೋಗೋದಿಲ್ಲ, ನಾನು ಒಬ್ಬರಿಗೂ ಇನ್ವೈಟ್ ಮಾಡೋದಿಲ್ಲ ಅಂದಾಗ ಅವರೇ ಸ್ವತಃ, ಯಾಕಂದರೆ ಅವರೇ ಮುತುವರ್ಜಿ ವಹಿಸಿಲ್ಲ, ಅವ್ರು ಕರೆಸಿದ್ದಾರೆ. ಆಮೇಲೆ ವಿಶೇಷವಾಗಿ ಮಕ್ಕಳು ಬಂದಿದ್ದಾರೆ, ಕೆಲವರು ಫೋರ್ಸ್ಫುಲ್ಲಿ ಬಂದಿರ್ಬೋದು, ಯಾಕಂದರೆ ಕಾರಣಿ ಸಾಹೇಬ್ರು ಹೇಳಿರ್ಬೋದು. ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಸದಾ ಅಭಯ ಆಗಿರ್ತೀನಿ. ಧನ್ಯವಾದಗಳು ಈ ಸಂದರ್ಭಕ್ಕೆ ಹೇಳ್ತೀನಿ. ಇದು ಒಂದು ಭಾಳ ಸಕ್ಸಸ್ ಅಂತಕ್ಕಂಥದ್ದು ಒಂದು ಭಾಳ ದೊಡ್ಡ ಚರ್ಚೆನೇ. ದೇರ್ ಇಸ್ ನಥಿಂಗ್ ಸಕ್ಸೆಸ್ ಲೈಕ್ ಸಕ್ಸಸ್ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಮಾತನಾಡತಕ್ಕಂಥದ್ದು ಬರೀ ಸಕ್ಸಸ್ಫುಲ್ ಜನ ಮಾತ್ರನೇ. ಎಲ್ಲರೂ ಹುಸೇನ್ ಬೋಲ್ಟ್ ಬಗ್ಗೆನೇ ಮಾತನಾಡ್ತಾರೆ, ಯಾಕಂದರೆ ಒಂದು ಸಕ್ಸಸ್ಫುಲ್ ಫಾಸ್ಟೆಸ್ಟ್ ರನ್ನರ್. ಮ್ಯಾರಥಾನ್ ಓಡಿ 10,000 ಕಿಲೋಮೀಟರ್ ಓಡಿರ್ತಕ್ಕಂಥವ್ರು ಯಾರೋ ಒಂದು ಹೆಸರು ಅನ್ಕೊಳ್ಳೋದಲ್ಲ. ಈ ಪ್ರಪಂಚ, ಈ ದೇಶ ಎಲ್ಲ ಸಕ್ಸಸ್ ಇಂದಾನೆ ಮಾತನಾಡ್ತದೆ. ಸಕ್ಸಸ್ ಯಾರೇ ಆದ ತಕ್ಷಣ ಅವನ್ನೆಲ್ಲ ಅವ್ನ ಸ್ಟೋರಿಗಳೇ ಕೇಳ್ತೀವಿ ನಾವು. ಅವನು ನಾನು ದಿನಕ್ಕೆ 2,000 ಸ್ಕಿಪ್ಪಿಂಗ್ ಮಾಡ್ತಿದ್ದೆ, ನಮ್ಮಮ್ಮ ಬಡವಳು, ನಮ್ಮಪ್ಪ ಬಡತನ, ಇವೇ ಸ್ಟೋರಿಗಳು ಯಾರು ಸಕ್ಸಸ್ಫುಲ್ ಆಗ್ತಾರೋ ಅವ್ರ ಸ್ಟೋರಿನೇ ನಾವು ಇಡೀ ದೇಶ, ಪ್ರಪಂಚ ಇದ್ರ ಬಗ್ಗೆನೇ ಮಾತನಾಡ್ತಕ್ಕಂಥದ್ದು. ಇದು ಸಹಜ. ಎಲ್ಲೋ ಒಂದು ಜಾಗದಲ್ಲಿ ಅದಕ್ಕೆ ಹೇಳ್ತಾರೆ, ಡಿಫರೆಂಟ್ ಆಪರ್ಚುನಿಟಿ ಅಂತಂದ್ರೆ ಈ ಸಮಾಜಗಳು, ಈ ನಾವೇನಿಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಈ ಸರ್ಕಾರಗಳು ಯಾರಿಗೆ ಅವಕಾಶ ಸಿಗೋದಲ್ಲ, ಯಾರು ಬಡವನಿರ್ತಾನೆ ಅವನಿಗೆ ಅವಕಾಶ ಕೊಡ್ತಕ್ಕಂಥದಕ್ಕೆ ಈ ಸರ್ಕಾರಗಳು, ಈ ಬುದ್ಧಿವಂತಿಕೆ, ಈ ರಾಜ್ಯ, ಈ ರಾಷ್ಟ್ರ, ಇಂಟರ್ನ್ಯಾಷನಲ್ ಎಲ್ಲ ಇಡೀ ಜಗತ್ತಿನ ಎಲ್ಲ ಜನ ಸೇರಿ ಮಾತಾಡ್ತಕ್ಕಂಥ ಏನಂತಂದ್ರೆ, ಯಾರಿಗೆ ಅವಕಾಶ ಇರೋದಿಲ್ಲ ಅವರಿಗೆ ಅವಕಾಶ ತಪ್ಪಿಸ್ಕೊಟ್ಟಿರ್ತಕ್ಕಂಥ ಇಡೀ ದೇಶ ಇಷ್ಟೆಲ್ಲ ಮಾತನಾಡಿ ಇಷ್ಟೆಲ್ಲ ಜಗತ್ತು ಬೆಳೆದ್ರು ಕೂಡ ಇವತ್ತಿಗೂ ಕೂಡ ಬಡವನಿಗೆ ಒಂದು ಮೂಲಭೂತ ಸೌಕರ್ಯಗಳು ಕೊಡೋದಾಗಿರಲಿ, ಇನ್ನಾದರೂ ಎಲ್ಲ ದೇಶಗಳು ಫೇಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಇವತ್ತು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಯಾರು ಡಿಫರೆಂಟ್ ಆಗಿರ್ತಾರಲ್ಲ ಅವ್ರ ದುಃಖನೇ ಕೇಳ್ತಕ್ಕಂಥ, ಅವನಿಗೆ ಇವೆಲ್ಲ ಇರೋದಲ್ಲ, ಫಿಲಾಸಫಿ ಬರಲ್ಲ ಅವನಿಗೆ. ಫಿಲಾಸಫಿ ಅಂತಕ್ಕಂಥ ಇಟ್ ಇಸ್ ಅ ಗಿವನ್, ಗಾಡ್ ವಿಸ್ಡಮ್ ಇರ್ಬೋದು, ಬಡವನಿಗೂ ಬರ್ಬೋದು, ಸೌಕರ್ಯ ಬರ್ಬೋದು. ಆದರೆ ಗುರುಜಿ ಹೇಳ್ತಾ ಇದ್ದಾರೆ, ಯಾವ ಹೊಟ್ಟೆ ಹಸಿವೆ ಇರ್ತಾರೆ ಊಟ ಕೊಡ್ಬೇಕು. ಹಾಗೆ ಬಡವರಿಗೆ ಯಾರು ಅವಕಾಶ ವಂಚಿತರಾಗಿರ್ತಾರೆ, ಯಾರು ಕಡೆ ಕಟ್ಟ ಮನುಷ್ಯ ಇದ್ದಾನೆ, ಅವನಿಗೆ ಏನು ಇವತ್ತು ಮೂಲಭೂತ ಸೌಕರ್ಯಗಳು ಕೊಡಬೇಕು. ಅದಕ್ಕೆ ಸರ್ಕಾರ, ಸಮಾಜ ಇವೆರಡೂ ಭಾಗಿಯಾಗಬೇಕು. ನಾನು ಅದರ ಬಗ್ಗೆ ಜಾಸ್ತಿ ವಿಶೇಷ ಮಾಡಕ್ಕೆ ಹೋಗುದಿಲ್ಲ. ಕೊನೆಯದಾಗಿ ಇವತ್ತು ನನ್ನ ಮಗ ಮುಂದೆ ನೆಕ್ಸ್ಟ್ ಫ್ರಾನ್ಸಿಗೆ ಹೋಗ್ತಾರೆ. ಕಾರಣ this is a God given opportunity. It's so difficult, on this platform I would like to tell you, because I meet so many zillions of people who don't have an opportunity. So since you have got this platform as an opportunity, kindly use this ಅಂತ ಈ ಸಂದರ್ಭ ಹೇಳಿ ನಾನೆಲ್ಲರೂ ನಮಸ್ಕಾರ.